ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತರ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್. ಸೊ ಹಾಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2023-24. ಹಾಗಾಗಿ ಇದು ನನ್ನ ಒಂದು 9ನೇ ವಿಡಿಯೋ ಕ್ಲಾಸ್ ಆಗಿದೆ. ಆಲ್ರೆಡಿ 8 ಕ್ಲಾಸ್ಗಳನ್ನು ಮುಗಿಸಿದ್ದೀನಿ. ಸೊ ಇವೆಲ್ಲವನ್ನು ಕೂಡ ನಾವು ಆಕ್ಸೆಸ್ ಮಾಡಬೇಕಾದ್ರೆ ನಾವು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲ ವಿಡಿಯೋಗಳ ಲಿಂಕ್ ಅನ್ನು ಕೊಟ್ಟಿದ್ದೀನಿ, ಅದನ್ನು ಕೂಡ ನೀವು ವಾಚ್ ಮಾಡಬಹುದು. ಓಕೆ, ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿಮೇಟ್. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಹೌದಾ? ಫಸ್ಟ್ ಆಪ್ಷನ್ ನೋಡ್ತಾ ಹೋಗೋಣ. ಎ ಆಪ್ಷನ್, ರಾಜ್ಯದಲ್ಲಿ 50%ಕ್ಕಿಂತ ಹೆಚ್ಚು ನೀರಾವರಿ ಬೋರ್ವೆಲ್ ಮೂಲಕ ಆಗುತ್ತದೆ ಅಥವಾ ತೆಗೆದುಕೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಕನಿಷ್ಠ ನೀರಾವರಿ ಮೂಲವೆಂದರೆ ಕೆರೆಗಳನ್ನು ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ನಮಗೆ ಆಪ್ಷನ್ ಬಂದು ಒಂದರಲ್ಲಿ ಎ ಮಾತ್ರ ಅಂತಿದೆ, ಎರಡನೇ ಆಪ್ಷನ್ ಬಂದು ಬಿ ಮಾತ್ರ ಅಂತಿದೆ, ಮೂರನೇ ಆಪ್ಷನ್ ಬಂದು ಎ ಮತ್ತು ಬಿ ಅಂತಿದೆ, ಆಪ್ಷನ್ ಡಿ 4 ಬಂದು ಮೇಲಿನ ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ಹೌದಾ? ನೋಡಿ, ನಮಗೆ ಈ ನೀರಾವರಿ ಬಗ್ಗೆ ನಮಗೆ ಕೊಟ್ಟಿದ್ದಾರೆ. ಹೌದಾ? ಸೊ ಹಾಗಾಗಿ ಇಲ್ಲಿ ನೋಡಿ ನಮಗೆ ಸರಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ನೋಡಿ ಏನಂದ್ರೆ, ನಮ್ಮ ಒಂದು ಏನು ಕರ್ನಾಟಕದ ನೀರಾವರಿ ವ್ಯವಸ್ಥೆ ತಗೊಂಡಾಗ ಅಂತಂದ್ರೆ ಸುಮಾರು 56.55% ಇದೆಯಲ್ಲ, ಅದೆಲ್ಲೋ ಕೂಡ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಸೊ ಕೊಳವೆ ಅಥವಾ ಕೊರೆದ ಬಾವಿಗಳಿಂದ ಅಂದ್ರೆ ಬೋರ್ವೆಲ್ ಮುಖಾಂತರ ಏನ್ ಮಾಡ್ತಾರೆ, ಸುಮಾರು ನಮ್ಮ ರಾಜ್ಯದ 56.55% ಏನಂತಂದ್ರೆ ಆಕ್ಚುಲಿ ಬೋರ್ವೆಲ್ ಮುಖಾಂತರ ನಮ್ಮ ಒಂದು ಅಗ್ರಿಕಲ್ಚರ್ ನೀರಾವರಿಗೆ ಏನಾಗುತ್ತಾರೆ ಇದನ್ನ ಬಳಕೆ ಮಾಡ್ತಾ ಹೋಗ್ತಾರೆ. ಸೆಕೆಂಡ್ ಪ್ಲೇಸ್ ಯಾವ್ದಂತಂದ್ರೆ ನೋಡಿ, ಅದು ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದು ಕಾಲುವೆಗಳು, ಅದು ಎರಡನೇ ಸ್ಥಾನದಲ್ಲಿದೆ. ಸುಮಾರು 21.02% ಏನಂತಂದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಕಾಲುವೆಗಳ ಮುಖಾಂತರ ನೀರಾವರಿನ ಪಡ್ಕೊಳ್ತಾರೆ. ಅದೇ ರೀತಿ ನೋಡಿ, ನಮಗೆ ಕೆರೆಗಳು ನಮ್ಮ ರಾಜ್ಯದಲ್ಲಿ ತುಂಬಾ ಇದ್ರೂ ಕೂಡ ಆಕ್ಚುಲಿ ಅದ್ರ ಪ್ರಮಾಣ ಬಂದು ಬಹಳ ಕಡಿಮೆ ಇದೆ. ಎಷ್ಟಂದ್ರೆ ಜಸ್ಟ್ 2.07% ಇದೆ ಕೆರೆಗಳು. ಅಂದ್ರೆ ತುಂಬಾ ಕಡಿಮೆ ನೀರಾವರಿ ಬಳಸೋದು ಯಾವ್ದಪ್ಪ ಅಂತಂದ್ರೆ ಅದು ಕೆರೆ ನೀರಾವರಿ ವ್ಯವಸ್ಥೆ ಅಂತ ಕರಿತೀವಿ ನಾವು. ಹೌದಾ? ಸೊ ಹಾಗಾಗಿ ನಮಗೆ ಕೊಟ್ಟಿರೋದು ಏನ್ ಕೊಟ್ಟಿದ್ದಾರೆ ನೋಡಿ, ರಾಜ್ಯದಲ್ಲಿ 50%ಕ್ಕಿಂತ ಹೆಚ್ಚು ನೀರಾವರಿ ಬೋರ್ವೆಲ್ ಅಂತಂದ್ರೆ ಬೋರ್ವೆಲ್ ಮುಖಾಂತರ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಎರಡನೇದು ಕನಿಷ್ಠ ನೀರಾವರಿ ಮೂಲ ಅಂತಂದ್ರೆ ಕೆರೆಗಳನ್ನು ಕೊಟ್ಟಿದ್ದಾರೆ, ಅದು ಕೂಡ ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ಆಪ್ಷನ್ ಸಿ, ಎ ಮತ್ತು ಬಿ ಎರಡು ಕೂಡ ಸರಿಯಾದಂತ ಒಂದು ಹೇಳಿಕೆಗಳಾಗಿದೆ. ಸೊ ಆಪ್ಷನ್ ಬಿ 3 ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಇಲ್ಲಿ ಚಾರ್ಟ್ ಕೊಟ್ಟಿರೋದಾ ನೀರಾವರಿ ಮೂಲಗಳಂತ ನಮಗೆ ಕಾಲುವೆಗಳಿದೆ, ಕೆರೆಗಳಿದೆ, ಬಾವಿಗಳಿದೆ, ಕೊಳವೆ ಅಥವಾ ಕೊರೆದ ಬಾವಿಗಳು ಬೋರ್ವೆಲ್ಸ್ಗಳಿವೆ, ಅದೇ ರೀತಿ ಇತರ ಮೂಲಗಳಿದೆ. ಆದ್ರೆ ಹೈಯೆಸ್ಟ್ ಯಾವ್ದಿದೆ ನೋಡಿ, ನಮಗೆ ಕೊಳವೆ ಮತ್ತು ಕೊರೆದ ಬಾವಿ ಇದೆಯಲ್ಲ ಅಂದ್ರೆ ಬೋರ್ವೆಲ್ಸ್ಗಳಿದೆಯಲ್ಲ, ಅದೇನು ಸುಮಾರು 56.55% ಏನಂದ್ರೆ ಆಕ್ಚುಲಿ ಕರ್ನಾಟಕದ ಒಂದು ನೀರಾವರಿ ವ್ಯವಸ್ಥೆಗಳಿಗೆ ನಾವು ಬಳಸ್ಕೊಳ್ತೀವಿ. ಅದೇ ರೀತಿ ಸೆಕೆಂಡ್ ಪ್ಲೇಸ್ ಯಾವ್ದಿದೆ ನೋಡಿ, ಕಾಲುವೆಗಳು ಕೆನಾಲ್ಸ್ ಅಂತ ಕೇಳ್ತೀವಿ ನಾವು. ಹೌದಾ? ಅದೆಷ್ಟು ಸುಮಾರು 21.02% ಇದೆ. ಸೊ ಲಾಸ್ಟ್ ಅಲ್ಲಿ ಯಾವ್ದು ನೋಡಿ, ಕೆರೆಗಳಿದೆಯಲ್ಲ, ಅಲ್ಲಿಂದ ಬರೀ ಜಸ್ಟ್ ನಾವು ಏನಂತಂದ್ರೆ 2.07% ಮಾತ್ರ ಆಕ್ಚುಲಿ ನಾವು ಕೆರೆಗಳಿಂದ ನೀರಾವರಿಯನ್ನು ನಮ್ಮ ರಾಜ್ಯದಲ್ಲಿ ಮಾಡ್ತೀವಿ. ಓಕೆ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಒಂದು ಸ್ಕೀಮ್ ಬಗ್ಗೆ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಬಿದಿರು ಮಿಷನ್ ಅಥವಾ ಇಂಗ್ಲಿಷ್ ನಲ್ಲಿ ನಾವು ನ್ಯಾಷನಲ್ ಬಂಬೂ ಮಿಷನ್ ಅಂತ ಕರೀತಾರೆ. ಒಂದು ಸ್ಕೀಮ್ ಇದೆ, ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಇದೆ ಆಕ್ಚುಲಿ. ಹೌದಾ? ರಾಷ್ಟ್ರೀಯ ಬಿದಿರು ಮಿಷನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಹೌದಾ? ಸ್ಟೇಟ್ಮೆಂಟ್ ಫಸ್ಟ್ ನೋಡ್ತಾ ಹೋಗೋಣ. ಎ ಸ್ಟೇಟ್ಮೆಂಟ್, ಇದು ಕೇಂದ್ರ ವಲಯದ ಒಂದು ಯೋಜನೆಯಾಗಿದೆ ಅಥವಾ ಇಂಗ್ಲಿಷ್ ನಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಒಂದು ಬಿದಿರನ್ನು ಮರವೆಂದು ಪರಿಗಣಿಸಲಾಗುತ್ತದೆ. ಅಂದ್ರೆ ಇಲ್ಲಿ ಏನಂದ್ರೆ ಏನ್ ಬಂಬು ಇದೆಯಲ್ಲ ಅದನ್ನ ಟ್ರೀ ಅಂತ ಪರಿಗಣಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ ಸಿ ಬಂದು ನೋಡಲ್ ಸಚಿವಾಲಯ ಅಂದ್ರೆ ಪರಿಸರ ಮತ್ತು ಅರಣ್ಯ ಸಚಿವಾಲಯವಾಗಿದೆ. ಅದನ್ನ ಯಾರನ್ನ ಅಭಿವೃದ್ಧಿ ಮಾಡ್ತಾರೆ ಅಂತಂದ್ರೆ ಅದನ್ನ ಮಿನಿಸ್ಟ್ರಿ ಆಫ್ ದಿ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಹಾಗಾದ್ರೆ ಈ ಕೊಟ್ಟಿರುವಂತಹ 3 ಸ್ಟೇಟ್ಮೆಂಟ್ ಗಳಲ್ಲಿ ಯಾವುದು ಸರಿಯಾಗಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಮತ್ತು ಬಿ ಮಾತ್ರ, ಎರಡನೇದರಲ್ಲಿ ಬಿ ಮತ್ತು ಸಿ ಮಾತ್ರ, ಸಿ ಅಲ್ಲಿ ಎ ಬಿ ಮತ್ತು ಸಿ ಅಂತಿದೆ, ಆಪ್ಷನ್ 4ನೇದರಲ್ಲಿ ಬಂದು ಮೇಲಿನ ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ಹೌದಾ? ನೋಡಿ, ಇಲ್ಲಿರುವಂತ ಎಲ್ಲ ಕೊಟ್ಟ ಹೇಳಿಕೆಗಳೇನಾಗಿದೆ ಆಕ್ಚುಲಿ ತಪ್ಪಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲಿನ ಯಾವುದು ಕೂಡ ಸರಿ ಅಲ್ಲ. ನೋಡಿ, ನಮಗೆ ಬಡ್ಜೆಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಒಂದು ಸ್ಕೀಮ್, ದಟ್ ಈಸ್ ಕಾಲ್ಡ್ ದ ನ್ಯಾಷನಲ್ ಬಂಬೂ ಮಿಷನ್ ಅಥವಾ ರಾಷ್ಟ್ರೀಯ ಬಂಬೂ ಮಿಷನ್ ಅಂತ ಕರೀತಾರೆ. ಇದೇನಂದ್ರೆ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ನೋಡಿ, ಎರಡು ತರ ಸ್ಕೀಮ್ ಬರ್ತವೆ. ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಬರುತ್ತೆ, ಇನ್ನೊಂದು ಬಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಬರುತ್ತೆ. ಹೌದಾ? ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಏನಾಗುತ್ತೆ ಅಂದ್ರೆ ನೋಡಿ, ಕೇಂದ್ರ ಸರ್ಕಾರ ಆ ಒಂದು ಯೋಜನೆಗೆ 100% ಅಮೌಂಟ್ ಅನ್ನ ಅವರೇ ಕೊಡ್ತಾರೆ. ಅಲ್ಲಿ ಯಾವುದೇ ರೀತಿಯ ಸ್ಟೇಟ್ ಫಂಡಿಂಗ್ ಇರಂಗಿಲ್ಲ. ಫಾರ್ ಎಕ್ಸಾಂಪಲ್ ಬಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಕೇಳಿದಿರಿ. ಹೌದಾ? ಏನ್ ಮಾಡ್ತಾರೆ, ಪ್ರತಿ ವರ್ಷ ರೈತರಿಗೆ 6000 ರೂಪೀಸ್ 6000 ರೂಪಾಯಿ ಏನ್ ಮಾಡ್ತಾರೆ ರೈತರ ಅಕೌಂಟ್ಗೆ ಹಾಕ್ತಾರೆ. ಹೌದಾ? ಇದೊಂದು
ಕೇಂದ್ರ ಸರ್ಕಾರದ ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಅದೇ ರೀತಿ ಈ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತಂದ್ರೆ ಏನಾಗಿರುತ್ತೆ ನೋಡಿ, ಆಕ್ಚುಲಿ ಇದರಲ್ಲಿ ಎರಡು ಕೇಂದ್ರ ಸರ್ಕಾರದ ಪಾಲು ಕೂಡ ಇರುತ್ತೆ, ಅದೇ ರೀತಿ ರಾಜ್ಯ ಸರ್ಕಾರದ ಪಾಲು ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಕೇಂದ್ರ ಸರ್ಕಾರ 60% ಕೊಟ್ಟರೆ ರಾಜ್ಯ ಸರ್ಕಾರ 40% ಕೊಡುತ್ತೆ, ಹೌದಾ. ಅದೇ ರೀತಿ ಈ ಒಂದು ಗುಡ್ಡಗಳ ಜಿಲ್ಲೆಗಳು ಇರ್ತವೆ, ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟ್ ಬಂದಲ್ಲಿ ಆಗುತ್ತೆ 90% ಸೆಂಟರ್ ಕೊಟ್ಟರೆ 10% ಸ್ಟೇಟ್ ಕೊಡ್ತವೆ. ಅದನ್ನ ಅವುಗಳನ್ನ ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಹಾಗಾಗಿ ಈ ನ್ಯಾಷನಲ್ ಬಂಬು ಮಿಷನ್ ಇದೆಯಲ್ಲ, ಇದು ಕೂಡ ಏನಾಗಿದೆ, ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ ಅಂತ. ಅಂದ್ರೆ ಇದರಲ್ಲಿ ಸ್ಟೇಟ್ ಕೂಡ ಫಂಡಿಂಗ್ ಆಗುತ್ತೆ, ಅದೇ ರೀತಿ ಸೆಂಟರ್ ಕೂಡ ಫಂಡಿಂಗ್ ಆಗುತ್ತೆ, ಹೌದಾ. ಇಲ್ಲಿ ನಮಗೆ ಫಸ್ಟ್ ಎಂಟ್ರಿ ಇದು ಕೇಂದ್ರ ಸರ್ಕಾರ, ಕೇಂದ್ರ ವಲಯದ ಯೋಜನೆ ಅಂತಂದ್ರೆ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ, ಹೌದಾ. ನೋಡಿ ಮತ್ತೆ ಇಲ್ಲಿ ನೋಡ್ತಾ ಹೋಗೋಣ. ಆಕ್ಚುಲಿ ಏನು ಈ ನ್ಯಾಷನಲ್ ಬಂಬು ಮಿಷನ್ ಸ್ಕೀಮ್ ಇದೆಯಲ್ಲ, ಇದನ್ನ 2018-19 ಲಾಂಚ್ ಮಾಡ್ತಾರೆ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿ, ಅಂದ್ರೆ ಇದರಲ್ಲಿ ಸೆಂಟರ್ ಮತ್ತೆ ಸ್ಟೇಟ್ ಎರಡು ಕೂಡ ಫಂಡಿಂಗ್ ಮಾಡ್ತದೆ, ಹೌದಾ. ಅದೇ ರೀತಿ ನೋಡಿ ಈ ಸ್ಕೀಮಿನ ಮುಖ್ಯ ಉದ್ದೇಶ ಏನಂತಂದ್ರೆ ಆಕ್ಚುಲಿ ಈ ಒಂದು ಬಂಬು ಪ್ಲಾಂಟೇಶನ್ ಅಥವಾ ಏನು ಬಿದಿರು ಇದೆಯಲ್ಲ, ಇದನ್ನ ವಿಶೇಷವಾಗಿ ನಾನ್ ಫಾರೆಸ್ಟ್ ಅಂದ್ರೆ ಗೌರ್ಮೆಂಟ್ ನ ಒಂದು ಸರ್ಕಾರಿಯ ಒಂದು ಏನು ಅರಣ್ಯೇತರ ಭೂಮಿಯಲ್ಲಿ ಜೊತೆಗೆ ಖಾಸಗಿ ಭೂಮಿಗಳಲ್ಲಿ ಅಂತಂದ್ರೆ ಆಕ್ಚುಲಿ ಈ ಬಿದಿರನ್ನ ಬೆಳೆಸೋ ಮುಖಾಂತರ ಆ ಒಂದು ರೈತರಿಗೆ ಇನ್ಕಮ್ ಆದಾಯವನ್ನು ತರುವಂತದ್ದು ಈ ಒಂದು ನ್ಯಾಷನಲ್ ಬಂಬು ಮಿಷನ್ ನ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಈ ಸ್ಕೀಮ್ ಅನ್ನ ಲಾಂಚ್ ಮಾಡಿ ನೋಡಲ್ ಮಾಡುವಂತ ಯಾವ್ದು ಮಿನಿಸ್ಟ್ರಿ ಅಂತಂದ್ರೆ ಅದು ಮಿನಿಸ್ಟ್ರಿ ಆಫ್ ದಿ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ ಅಂತ ಇದೆ, ಹೌದಾ. ನೋಡಿ ಇಲ್ಲಿ ಒಂದು ಕೊಟ್ಟಿದ್ದಾರೆ ಆಪ್ಷನ್, ನಮಗೆ ನೋಡಲ್ ಸಚಿವಾಲಯ ಬಂದು ಮಿನಿಸ್ಟ್ರಿ ಆಫ್ ದಿ ಪರಿಸರ ಮತ್ತು ಅರಣ್ಯ ಕೊಟ್ಟಿದ್ದಾರೆ. ಹಾಗಾಗಲ್ಲ, ಇದು ಇಟ್ ಈಸ್ ನೋಡಲ್ ಬೈ ದಿ ಮಿನಿಸ್ಟ್ರಿ ಆಫ್ ದಿ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ ಅಥವಾ ಕೃಷಿ ಸಚಿವಾಲಯವಾಗಿದೆ. ಹಾಗಾಗಿ ಥರ್ಡ್ ಸಿ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ, ಹೌದಾ. ನೋಡಿ ಒಂದು ಕಾಯ್ದೆ ಮಾಡ್ತಾರೆ ನಮ್ಮ ದೇಶದಲ್ಲಿ, ಹೌದಾ, ಯಾವ್ದಂತಂದ್ರೆ ಇಂಡಿಯನ್ ಫಾರೆಸ್ಟ್ ಆಕ್ಟ್ ಆಫ್ ದಿ 1927 ಅಥವಾ ಭಾರತ ಅರಣ್ಯ ಕಾಯ್ದೆ 1927 ಅಂತ ಮಾಡ್ತಾರೆ. ಅದರಲ್ಲಿ ಅಂತಂದ್ರೆ ಆಕ್ಚುಲಿ ಈ ಒಂದು ಬಂಬು ಇದೆಯಲ್ಲ, ಬಿದಿರು ಇದೆಯಲ್ಲ, ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದು ಟ್ರೀ, ಮರ ಅಂತ ಘೋಷಣೆ ಮಾಡ್ತಾರೆ, ಮರ ಅಂತೇಳಿ ಡಿಕ್ಲೇರ್ ಮಾಡ್ತಾರೆ. ಆದ್ರೆ 2017 ಏನ್ ಮಾಡ್ತಾರೆ ಆಕ್ಚುಲಿ ಆ ಒಂದು ಪ್ರಾವಿಷನ್ ತೆಗೆದಕ್ಕೆ ಏನ್ ಮಾಡ್ತಾರೆ, ಈಗ ಪ್ರೆಸೆಂಟ್ ಆಗಿ ಬಂಬು ಇದೆಯಲ್ಲ, ಬಂಬು ಏನಂತಂದ್ರೆ ಒಂದು ಇಟ್ಸ್ ಎ ಗ್ರಾಸ್, ಪ್ರಸ್ತುತವಾಗಿ ಬಂಬು ಇದೆಯಲ್ಲ ಅದೊಂದು ಹುಲ್ಲು ಆಗಿದೆ, ಇಟ್ಸ್ ಎ ಗ್ರಾಸ್ ಆಗಿದೆ, ಇಟ್ಸ್ ನಾಟ್ ಎ ಟ್ರೀ, ಅದೊಂದು ಹುಲ್ಲು ಅಂತ ಕರಿತೀವಿ ನಾವು. ಹಾಗಾಗಿ ನೋಡಿ ಬಿದಿರನ್ನು ಮರವೆಂದು ಪರಿಗಣಿಸಲಾಗಿತ್ತು ಅಂತ ಆಕ್ಚುಲಿ ಹೌದು, ಅದು 2017 ಏನ್ ಮಾಡ್ತಾರೆ ಆಕ್ಚುಲಿ ಅದನ್ನ ತೆಗೆದಾಕಿ ಈಗ ಪ್ರೆಸೆಂಟ್ ಆಗಿ ಬಂಬು ಅಥವಾ ಬಿದಿರನ್ನು ಏನಂದ್ರೆ ಪ್ರೆಸೆಂಟ್ ಆಗಿ ಒಂದು ಗ್ರಾಸ್ ಆಗಿ ಕನ್ಸಿಡರೇಷನ್ ಮಾಡ್ತಾರೆ. ಹಾಗಾಗಿ ಆಪ್ಷನ್ ಬಿ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ, ಹೌದಾ. ನೋಡಿ ಇನ್ನು ಬಂಬು ಇದೆಯಲ್ಲ ಅಥವಾ ಏನು ಈ ಬಿದಿರು ಇದೆಯಲ್ಲ, ಇದು ಭಾರತ ಏನಂತಂದ್ರೆ ಜಗತ್ತಿನಲ್ಲಿ 2ನೇ ಅತಿ ಹೆಚ್ಚು ಬಿದಿರು ಬೆಳೆಯುವಂತ ದೇಶ ಆಗಿದೆ, ಹೌದಾ. ಇಂಡಿಯಾ ಇಸ್ ದ ಹೈಯೆಸ್ಟ್ ಏರಿಯಾ ಇದೆ, ಮತ್ತೇನಂದ್ರೆ ಸೆಕೆಂಡ್ ರಿಚೆಸ್ಟ್ ಕಂಟ್ರಿ ಆಗಿದೆ ಆಫ್ಟರ್ ದ ಚೀನಾ. ಚೀನಾ ಅಂತಂದ್ರೆ ಆಕ್ಚುಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಬಿದಿರನ್ನು ಉತ್ಪಾದನೆ ಮಾಡುವಂತ ದೇಶವಾಗಿದೆ. ಜೊತೆಗೆ ನೋಡಿ ಈ ಒಂದು ಬಿದಿರು ಇದೆಯಲ್ಲ, ಇದನ್ನ ಗ್ರೀನ್ ಸ್ಟೀಲ್ ಅಂತ ಕರೀತಾರೆ, ವೆರಿ ಇಂಪಾರ್ಟೆಂಟ್. ಇದನ್ನ ಹಸಿರು ಸ್ಟೀಲ್ ಅಥವಾ ಗ್ರೀನ್ ಸ್ಟೀಲ್ ಅಂತ ಕರೀತಾರೆ. ನಿಮ್ಗೆಲ್ಲ ಗೊತ್ತಿರುವಂತೆ ಆಕ್ಚುಲಿ ನಮ್ಮ ಏನು ಬೆಂಗಳೂರಿನ ಒಂದು ಕೆಂಪೇಗೌಡ ವಿಮಾನ ನಿಲ್ದಾಣ ಇದೆಯಲ್ಲ, ಅದಂತ ಎಲ್ಲ ಮಾಡಿರೋದು ಕೂಡ ಏನಂತಂದ್ರೆ ಬಿದಿರಿಂದನೇ ಮಾಡಿರೋದು, ಅಷ್ಟು ಆ ಒಂದು ಡೆಕೋರೇಷನ್ ಡಿಸೈನ್ ಗಳನ್ನ, ಅದಕ್ಕೆ ಅದನ್ನ ಗ್ರೀನ್ ಸ್ಟೀಲ್ ಅಂತ ಕರೀತಾರೆ. ಅಂದ್ರೆ ಹೆಂಗ್ ಬೇಕಂದ್ರೆ ಆಕ್ಚುಲಿ ಅಂದ್ರೆ ನಾವು ಬಹಳ ಈಕೋ ಫ್ರೆಂಡ್ಲಿ ಆಗಿ ಬಳಸ್ಕೊಳ್ಳುವಂತ ಸ್ಟೀಲ್ ಅಂತ ಕರಿತೀವಿ, ಅದಕ್ಕೆ ಗ್ರೀನ್ ಸ್ಟೀಲ್ ಅಂತ ಕರೀತಾರೆ, ಓಕೆನಾ. ಸೊ ಹಾಗಾಗಿ ಇಯರ್ ಆಪ್ಷನ್ 4 ಇದೆಯಲ್ಲ, ಮೇಲಿನ ಯಾವುದೇ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿಲ್ಲ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಯಾ. ನೆಕ್ಸ್ಟ್ ನೋಡ್ ತಗೋಣ. ಇಲ್ಲಿ ಒಂದು ಆಕ್ಟ್ ಬಗ್ಗೆ ಕೇಳಿದ್ರೆ ಅದನ್ನ ಇಂಗ್ಲಿಷ್ ನಾವು ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಆಫ್ 2002 ಅಥವಾ ಕನ್ನಡದಲ್ಲಿ ನಾವು ಜೈವಿಕ ವೈವಿಧ್ಯ ಕಾಯ್ದೆ 2002ಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕ್ವಶನ್ ಕೇಳಿದ್ದಾರೆ, ಹೌದಾ. ಒಂದು ಆಕ್ಟ್ ಕೊಟ್ಟಿದ್ದಾರೆ, ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಆಫ್ ದಿ 2002 ಅಥವಾ ಜೈವಿಕ ವೈವಿಧ್ಯ ಕಾಯ್ದೆ 2002. ನೋಡಿ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ ತಗೋಣ. ಈ ಕಾಯ್ದೆ ಅಡಿಯಲ್ಲಿ ರಾಷ್ಟ್ರೀಯ ಜೀವವೈವಿಧ್ಯ ಪ್ರಾಧಿಕಾರ ಮತ್ತು ಕರ್ನಾಟಕ ಜೀವವೈವಿಧ್ಯ ಮಂಡಳಿಯನ್ನ ಸ್ಥಾಪಿಸಲಾಗುತ್ತದೆ ಅಥವಾ ಲಾಯಿತು ಅಂತ ಕೊಟ್ಟಿದ್ದಾರೆ. ಸೆರೆಂಡದ್ ಬಂದು ಬೀಚ್ ಬಂದು ನೋಡುವ. ಇದರ ಮುಖ್ಯ ಉದ್ದೇಶವೆಂದರೆ ಸಂರಕ್ಷಣೆ ಮತ್ತು ಜೈವಿಕ ವೈವಿಧ್ಯತೆಯ ಸುಸ್ಥಿರ ಬಳಕೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸ್ಟೇಟ್ಮೆಂಟ್ ಸಿ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೇಂದ್ರ ಸರ್ಕಾರವು ಜೀವವೈವಿಧ್ಯ ಪರಂಪರೆಯ ತಾಣಗಳೆಂದು ಘೋಷಿಸುತ್ತದೆ ಅಂತ ಘೋಷಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಕೊಟ್ಟಂತ 3 ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಸರಿಯಾಗಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ನೋಡಿ ಈ ಥರ್ಡ್ ಸ್ಟೇಟ್ಮೆಂಟ್ ಇದೆಯಲ್ಲ ಇದು ತಪ್ಪಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಓನ್ಲಿ ಎ ಮತ್ತು ಬಿ ಮಾತ್ರ ಸರಿಯಾಗುತ್ತೆ. ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಬಡ್ಜೆಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹೌದಾ. ಸೊ ಬಯಾಲಜಿಕಲ್ ಡೈವರ್ಸಿಟಿ ಆಕ್ಟ್ ಆಫ್ 2002 ಅಥವಾ ಜೈವಿಕ ವೈವಿಧ್ಯಗಳ ಕಾಯ್ದೆ 2002 ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ 3 ಬೋರ್ಡ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಯಾವ್ದಪ್ಪ ಅಂತಂದ್ರೆ ನೋಡಿ ರಾಷ್ಟ್ರ ಮಟ್ಟದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅಥವಾ ಕನ್ನಡದಲ್ಲಿ ನಾವು ರಾಷ್ಟ್ರೀಯ ಜೀವವೈವಿಧ್ಯ
ಪ್ರಾಧಿಕಾರ ಅಂತ ಕರೀತಾರೆ. ಹೌದಾ, ಇದು ರಾಷ್ಟ್ರ ಮಟ್ಟದ ಒಂದು ಬಾಡಿ ಆಗಿದೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ಸ್ ಅಥವಾ ರಾಜ್ಯ ಜೈವಿಕ ವೈವಿಧ್ಯ ಒಂದು ಮಂಡಳಿ ಅಂತ ಕರೀತಾರೆ. ಅದೇ ರೀತಿ ಸ್ಥಳೀಯ ಮಟ್ಟದಲ್ಲಿ ಲೋಕಲ್ ಲೆವೆಲ್ ಏನ್ ಮಾಡ್ತಾರೆ ಅಂದ್ರೆ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿಗಳನ್ನ ಮಾಡ್ತಾ ಹೋಗ್ತಾರೆ. ಸೊ ಇದೊಂದು 3 ಟೈರ್ ಸಿಸ್ಟಮ್ ಮಾಡ್ತಾರೆ ಅಂಡರ್ ದ ಯಾವುದು ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಆಫ್ ದಿ 2002 ಪ್ರಕಾರ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಮಾಡಿದ್ದಾರೆ, ಅದು ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ಅಂತ ಕರೀತಾರೆ. ನೋಡಿ, ಈ ಒಂದು ಕಾಯ್ದೆ ಮಾಡಿದಾರಲ್ಲ, ಇದರ ಮುಖ್ಯ ಉದ್ದೇಶ ಅಂದ್ರೆ ನೋಡಿ ಆಕ್ಚುಲಿ ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂದ್ರೆ ಜೈವಿಕ ವೈವಿಧ್ಯವನ್ನ ಸಂರಕ್ಷಿಸುವಂತದ್ದು ಮತ್ತೆ ಅದನ್ನ ಸುಸ್ಥಿರವಾಗಿ ಬೆಳೆಸುವಂತದ್ದು. ಹೌದಾ, ಸಸ್ಟೈನಬಲ್ ಯೂಸ್ ಮಾಡುವಂತದ್ದು. ಜೊತೆಗೆ ಅದೇನೆಲ್ಲ ಆ ಒಂದು ರಿಸೋರ್ಸ್ ಬಂದಿರುತ್ತೆ ಅದನ್ನ ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಸಮನಾಗಿ ಹಂಚಿಕೆ ಮಾಡುವಂಥದ್ದು ಈ ಒಂದು ಆಕ್ಟ್ ನ ಮುಖ್ಯ ಉದ್ದೇಶ ಆಗಿದೆ. ಹೌದಾ, ಇಲ್ಲಿ ಕೊಟ್ಟಿದ್ದಾರೆ ನಮಗೆ. ಈ ಕಾಯ್ದೆ ಅಡಿಯಲ್ಲಿ ಏನ್ ಮಾಡ್ತಾರೆ, ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರ ಮತ್ತು ಕರ್ನಾಟಕ ಮಾಡಿದ್ದಾರೆ. ಇದು ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ಅಂತಂದ್ರೆ ಇದರ ಮುಖ್ಯ ಉದ್ದೇಶ ಅಂದ್ರೆ ಸಂರಕ್ಷಣೆ ಮತ್ತು ಜೈವಿಕ ವೈವಿಧ್ಯತೆಯ ಸುಸ್ಥಿರ ಬಳಕೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗುತ್ತೆ. ನೋಡಿ, ಇನ್ನು ಥರ್ಡ್ ಸ್ಟೇಟ್ಮೆಂಟ್ ಇಲ್ಲಿ ನೋಡ್ತಾ ಹೋಗೋಣ. ಮತ್ತೆ ಜೊತೆ ಗೊತ್ತಿರಲಿ, ರಾಜ್ಯ ಮಟ್ಟದಲ್ಲಿ ನ್ಯಾಷನಲ್ ಬಯೋಡೈವರ್ಸಿಟಿ ಬೋರ್ಡ್ ಇರುತ್ತೆ, ಅಥಾರಿಟಿ ಇರುತ್ತೆ. ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ಸ್ ಇರುತ್ತೆ. ಅದೇ ರೀತಿ ಸ್ಥಳೀಯ ಮಟ್ಟದಲ್ಲಿ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಇರುತ್ತೆ. ಆದ್ರೆ ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳಿದೆಯಲ್ಲ, ಅಲ್ಲಿ ಯಾವುದೇ ರೀತಿ ಸಪರೇಟ್ ಆಗಿರುವಂತ ಬಾಡಿ ಇರಂಗಿಲ್ಲ. ಸೊ ದೇರ್ ಇಸ್ ನೋ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ಸ್ ಅಂತ ಕರೀತಾರೆ. ಹೌದಾ, ಅಂದ್ರೆ ಇದಕ್ಕೆ ಯುಟಿನೇ ಏನ್ ಮಾಡುತ್ತೆ, ಸೊ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿನೇ ಯುಟಿನಲ್ಲೇ ಕೂಡ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ದೇರ್ ಇಸ್ ನೋ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ಸ್ ಫಾರ್ ದಿ ಯೂನಿಯನ್ ಟೆರಿಟರಿ ಅಂತ ಗೊತ್ತಿರಬೇಕು ನಿಮಗೆ. ಜೊತೆಗೆ ಈ ಕಾಯ್ದೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಒಂದು ಸೆಕ್ಷನ್ 37 ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ಒಂದು ಕೆಲವೊಂದು ಪ್ರದೇಶಗಳನ್ನ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಅಂತ ಕರೀತಾರೆ. ಹೌದಾ, ಇನ್ನು ಕನ್ನಡದಲ್ಲಿ ನಾವು ಸಾರಿ ಜೈವಿಕ ವೈವಿಧ್ಯ ಪಾರಂಪರಿಕ ತಾಣಗಳು ಅಂತ ಕರೀತಾರೆ. ಓಕೆ, ಅಥವಾ ಜೀವ ವೈವಿಧ್ಯ ಪಾರಂಪರಿಕ ತಾಣಗಳು ಅಥವಾ ಇಂಗ್ಲಿಷ್ ನಲ್ಲಿ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಅಂತ ಕರೀತಾರೆ. ಗೊತ್ತಿರಬೇಕು, ಯಾರು ಘೋಷಣೆ ಮಾಡ್ತಾರೆ, ಯಾರು ಡಿಕ್ಲೇರ್ ಮಾಡ್ತಾರೆ ಅಂತ ಗೊತ್ತಿರಬೇಕು. ಅದು ಸ್ಟೇಟ್ ಗೌರ್ಮೆಂಟ್ ಮಾಡುತ್ತೆ ವಿತ್ ಕನ್ಸಲ್ಟೇಷನ್ ಆಫ್ ದ ಲೋಕಲ್ ಬಾಡಿ. ಹೌದಾ, ಏನ್ ಮಾಡುತ್ತೆ, ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಒಂದು ಪಂಚಾಯತಿಗಳನ್ನ ಒಂದು ಕನ್ಸಲ್ಟ್ ಮುಖಾಂತರ ಏನ್ ಮಾಡ್ತಾರೆ, ಒಂದು ರಾಜ್ಯಗಳಲ್ಲಿ ಈ ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಗಳನ್ನ ಘೋಷಣೆ ಮಾಡುತ್ತೆ. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಕೇಂದ್ರ ಸರ್ಕಾರ ಅಂತ ಕೊಟ್ಟಿದ್ದಾರೆ. ಹೌದಾ, ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ ಏನ್ ಮಾಡುತ್ತೆ, ಅದು ಸ್ಥಳೀಯ ಸರ್ಕಾರದೊಂದಿಗೆ ಕನ್ಸಲ್ಟೇಷನ್ ಮಾಡಿ ಮಾಡುತ್ತೆ ಆ ಒಂದು ರಾಜ್ಯದಲ್ಲಿರುವಂತಹ ಪ್ರದೇಶಗಳನ್ನ ಜೀವ ವೈವಿಧ್ಯ ಪರಂಪರೆಯ ತಾಣಗಳೆಂದು ಘೋಷಣೆ ಮಾಡ್ತದೆ. ಬಟ್ ಇಲ್ಲಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಹೌದಾ, ಸೊ ಹಾಗಾಗಿ ನಮಗೆ ಎ ಮತ್ತು ಬಿ ಸ್ಟೇಟ್ಮೆಂಟ್ 1 ಇದೆಯಲ್ಲ ಅದು ಮಾತ್ರ ಕರೆಕ್ಟ್ ಆಗುತ್ತೆ. ಹೌದಾ, ಎಸ್. ನೋಡಿ, ನಮ್ಮ ರಾಜ್ಯದಲ್ಲಿ ಅಂತಂದ್ರೆ ಕೆಲವೊಂದು ಪ್ರದೇಶಗಳನ್ನ ಈ ಒಂದು ಜೀವ ವೈವಿಧ್ಯ ಪಾರಂಪರಿಕ ತಾಣಗಳಂತ ಘೋಷಣೆ ಮಾಡಿದ್ದಾರೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಮೇ ಕೇಳಬಹುದು, ಗೊತ್ತಿರಲಿ ಯಾವ್ದಂತಂದ್ರೆ ಕಗ್ಗಾ ಪ್ಲಾಟಿ ರೀಸನ್ ಬರುತ್ತೆ ಅಘನಾಶಿನಿ ಸಾಂಕ್ಷರಿಯಲ್ಲಿ. ಇದನ್ನ ಕರ್ನಾಟಕದ ಜೀವ ವೈವಿಧ್ಯ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಅಂತರ್ಗಂಗೆ ಗುಡ್ಡ ಇದೆಯಲ್ಲ, ಬೆಟ್ಟ ಇದೆಯಲ್ಲ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ, ಅದು ಕೂಡ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಶ್ರೀಲಕ್ಷ್ಮಿ ಹದಿನಾರಾಯಣ ಇಲ್ಲಿಂದ ಗುಡಿಬಂಡೆ ತಾಲೂಕು ಆಫ್ ದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡಿದ್ದಾರೆ, ಅದು ಕೂಡ ಹೌದು. ಅದೇ ರೀತಿ ಮೈಮಾರಂಗ ಇಲ್ಲಿಂದ ಕುಲವನಹಳ್ಳಿ ಗ್ರಾಮ ಪಂಚಾಯತಿ ನೆಲಮಂಗಲ ಬರುತ್ತೆ, ಅದು ಕೂಡ ಈ ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಉರುಂಬಿ ವಿಲೇಜ್ ಸ್ಟ್ರೆಚ್ ಆಫ್ ದ ಕುಮಾರಧಾರ ರಿವರ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಬರುತ್ತೆ, ಅದು ಕೂಡ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ರಾಮಪತ್ರೆ ಜಡ್ಡಿಯಿಂದ ಕಥಲೇಖನ ಫಾರೆಸ್ಟ್ ಇಲ್ಲಿ ಉತ್ತರ ಕನ್ನಡ ಬರುತ್ತೆ, ಅದು ಕೂಡ ಘೋಷಣೆ ಮಾಡಿದ್ದಾರೆ. ಜೊತೆಗೆ ದೇವಿ ಕಾರಣಿ ಅಂಡ್ ರೋರಿಚ್ ಎಸ್ಟೇಟ್ ಇಲ್ಲಿ ಬೆಂಗಳೂರು ಅರಮನೆ ಬರುತ್ತೆ, ಇದನ್ನು ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಇವೆಲ್ಲ ಕೂಡ ಜೀವ ವೈವಿಧ್ಯಗಳ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಿದರೆ. ಗೊತ್ತಿರಬೇಕು, ಇದನ್ನು ಘೋಷಣೆ ಮಾಡೋದು ರಾಜ್ಯ ಸರ್ಕಾರ ವಿತ್ ಕನ್ಸಲ್ಟೇಷನ್ ಆಫ್ ದ ಲೋಕಲ್ ಗವರ್ಮೆಂಟ್ ಗೊತ್ತಿರಬೇಕು. ಓಕೆನಾ, ಸೊ ಹಾಗಾಗಿ ಇಯರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾ, ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಕರ್ನಾಟಕ ಜಲ ನಿಗಮ ಕೃಷ್ಣ ಭಾಗ್ಯ ಜಲ ನಿಗಮ, ವಿಶ್ವೇಶ್ವರಯ್ಯ ಜಲ ನಿಗಮ ಮತ್ತು ಕಾವೇರಿ ಜಲ ನಿಗಮ ಮಂಡಳಿ ಅಂತ ಕೇಳಿದಿರೋದಾ. ಇವುಗಳನ್ನ ನಾವು ಕೆಬಿ ಜನರಲ್ ಅಂತ ಕೇಳಿದಿರೋದಾ. ಕೆಬಿ ಕರ್ನಾಟಕ ಕೃಷ್ಣ ಭಾಗ್ಯ ಜಲ ನಿಗಮ ನಿಮಿತ್ತ ಕೆಬಿ ಜೆಎಲ್ ಅಂತ ಕರಿತೀವಿ. ಅದೇ ರೀತಿ ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿ ಅಂತ ಕರಿತೀವಿ. ಹೌದಾ, ಇವೆಲ್ಲವನ್ನ ಡ್ಯಾಶ್ ಕಾಯ್ದೆ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ರು ನೋಡಿ. ಹೌದಾ, ಇದನ್ನ ಕೆಳಗಿನ ಯಾವ ಆಕ್ಟ್ಗಳ ಮುಖಾಂತರ ಈ ಒಂದು ಬಾಡಿಗಳ ನಿಗಮಗಳನ್ನ ರಚನೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಹೌದಾ, ಫಸ್ಟ್ ಆಪ್ಷನ್ ಇದೆ ಪರಿಸರ ಸಂರಕ್ಷಣಾ ಕಾಯ್ದೆ 1986, ಇಂಗ್ಲಿಷ್ ನಲ್ಲಿ ನಾವು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಆಫ್ ದಿ 1986 ಅಂತಿದೆ. ಎರಡನೇ ಆಪ್ಷನ್ ಬಂದು ನೀರಿನ ಕಾಯ್ದೆ 1974 ಅಥವಾ ಇಂಗ್ಲಿಷ್ ನಾವು ವಾಟರ್ ಆಕ್ಟ್ ಆಫ್ ದಿ 1974 ಅಂತಿದೆ. ಮೂರನೇ ಆಪ್ಷನ್ ಬಂದು ಕಂಪನಿಗಳ ಕಾಯ್ದೆ 1956 ಅಂತಿದೆ. ಅದೇ ರೀತಿ ಆಪ್ಷನ್ ಡಿ ಅಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಥವಾ ಇಂಗ್ಲಿಷ್ ನಲ್ಲಿ ನಾವು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತಿದೆ. ಸೊ ಹಾಗಾದ್ರೆ ಈ ಒಂದು
KBGNL, ಕರ್ನಾಟಕ ಜಲ ನಿಗಮ ಮಂಡಳಿ ಇವೆಲ್ಲವನ್ನ ಕೂಡ ಯಾವ್ದೆಲ್ಲ ಮಾಡಿದ್ದಾರೆ ಅದ್ರ ಗೊತ್ತಿರ್ಬೇಕು ನಮಗೆ. ಅದು ಕಂಪನಿಗಳ ಕಾಯ್ದೆ 1956 ಇದೆಯಲ್ಲ, ಇದರ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಈ ನಮ್ಮ ರಾಜ್ಯದಲ್ಲಿ ನೀರಾವರಿಯನ್ನ ಕರೆಕ್ಟ್ ಅಂದ್ರೆ ಸರಿಯಾಗಿ ಬಳಕೆ ಮಾಡಕ್ಕೆ ಈ ಒಂದು ಬಾಡಿಗಳನ್ನ ಮಾಡಿರುವಂತದ್ದು ಅಂಡರ್ ದ ಕಂಪನಿ ಆಕ್ಟ್ ಆಫ್ ದಿ 1956. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಜಲ ಸಂಪನ್ಮೂಲ ಇಲಾಖೆ ಏನ್ ಮಾಡ್ತಿದ್ದಾರೆ ಆಕ್ಚುಲಿ ನೀರಾವರಿ ಯೋಜನೆಗಳನ್ನ ತ್ವರಿಷ್ಠ ಅನುಷ್ಠಾನಕ್ಕೆ ಏನ್ ಮಾಡ್ತಾರೆ ಆಕ್ಚುಲಿ ಕೆಲವೊಂದು ಬಾಡಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂಡರ್ ದ ಕಂಪನಿಗಳ ಕಾಯ್ದೆ 1956 ಒಂದು ಅಡಿಯಲ್ಲಿ. ಯಾವ್ದಾವ್ದಂತಂದ್ರೆ ಅದು ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ 1996 ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಮಾಡಿದ್ದಾರೆ 1998ರಲ್ಲಿ. ಅದೇ ರೀತಿ ಕಾವೇರಿ ನೀರಾವರಿ ನಿಗಮ ನಿಯಮಿತ ಮಾಡಿದರೆ 2003ರಲ್ಲಿ. ಹಾಗೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಮಾಡಿದರೆ 2016ರಲ್ಲಿ. ಓಕೆ, ಸೊ ಎಲ್ಲ ಕೂಡ ಮಾಡಿದ್ದು ಅಂಡರ್ ದ ಕಂಪನಿಗಳ ಕಾಯ್ದೆ 1956 ಅಡಿಯಲ್ಲಿ. ಓಕೆ, ಏನು ಈ ಕೃಷ್ಣ ಭಾಗ್ಯ ಜಲ ನಿಗಮ ಇದೆಯಲ್ಲ, ಇದೇನ್ ಮಾಡುತ್ತೆ ನಮ್ಮ ರಾಜ್ಯದಲ್ಲಿ ಕೃಷ್ಣಾ ನದಿ ನೀರನ್ನ ಬಹಳ ಸುಸ್ಥಿರವಾಗಿ ಬಳಕೆ ಮಾಡಕ್ಕೆ. ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಗೊತ್ತಿರುವಂತೆ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಅಂತ ಕೇಳ್ತಾರೆ, ಹೌದಾ? UKP ಅಂತ ಕೇಳಿದೀನಿ ಕೂಡ, ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಕರೀತಾರೆ. ಈ ತರ ಯೋಜನೆಗಳ ಮುಖಾಂತರ ಅಂದ್ರೆ ನಮ್ಮ ರಾಜ್ಯದಲ್ಲಿ ಈ ನದಿಗಳ ನೀರಾವರಿಯನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡೋದು ಈ ಒಂದು ಬಾಡಿಗಳ ಮುಖ್ಯ ಉದ್ದೇಶ ಆಗಿದೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ. ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ, ಯಾವ್ದು ಇನ್ಕರೆಕ್ಟ್ ಆಗಿದೆ ಅಂತ ಕೇಳ್ತಾರೆ, ಹೌದಾ? ಸ್ಟೇಟ್ಮೆಂಟ್ ಏನ್ ನೋಡ್ ತಗೋಣ. ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಯು ತುಮಕೂರು, ಹಾಸನ, ಕೋಲಾರ ಮತ್ತು ರಾಮನಗರದಂತ ನೀರಿನ ಕೊರತೆ ಜಿಲ್ಲೆಗಳಿಗೆ ನೀರನ್ನ ಸಾಬೀತುಪಡಿಸುವುದು ಕೊಡುವಂಥದ್ದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ವೇದಾವತಿ ನದಿಗೆ ನಿರ್ಮಿಸಲಾದ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಅಥವಾ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಏನ್ ಮಾಡಿದ್ರೆ ಆಕ್ಚುಲಿ ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದ ಅಣೆಕಟ್ಟಾಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ಎತ್ತಿನ ಹೊಳೆ ಇದೆಯಲ್ಲ, ಇದು ವೇದಾವತಿ ನದಿಯ ಉಪನದಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಮಾದಾಯಿ ಮತ್ತು ಜುವಾರಿ ನದಿಗಳಿದೆಯಲ್ಲ, ಇವುಗಳು ಗೋವಾದ ಜೀವನಾಡಿ ನದಿಗಳಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಾದ್ರೆ ನೋಡಿ, ಯಾವ ಕೊಟ್ಟಂತ ಹೇಳಿಕೆಗಳು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ, ಹೌದಾ? ಇಲ್ಲಿ ನಮಗೆ ಆಪ್ಷನ್ ಸಿ ಇದೆಯಲ್ಲ, ಎತ್ತಿನಹೊಳೆ ವೇದಾವತಿ ನದಿಯ ಉಪನದಿ ಅಂತ ಕೊಟ್ಟಿದ್ದಾರೆ, ಇದು ನಮಗೆ ತಪ್ಪಾದಂತ ಸ್ಟೇಟ್ಮೆಂಟ್ ಆಗಿದೆ. ನೋಡಿ, ನಮ್ಗೆ ಈ ಒಂದು ಯೋಜನೆ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಮಗೆ ಸರಳ ಮೆನ್ಷನ್ ಮಾಡಿದ್ದಾರೆ, ಹೌದಾ? ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ ಅಥವಾ ಎತ್ತಿನಹೊಳೆ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ನಮ್ಮ ರಾಜ್ಯ ಇರುವಂತಹ ಕೆಲವೊಂದು ನೀರಿನ ಒಂದು ಸ್ಕ್ಯಾರ್ಸಿಟಿ ಇರುವಂತಹ ಜಿಲ್ಲೆಗಳಾದಂತ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಹಾಸನ ಆಗಿರ್ಬೋದು, ಚಿತ್ರದುರ್ಗ, ತುಮಕೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ ಇದೆಯಲ್ಲ, ಇಲ್ಲಿ ಅಂದ್ರೆ ಆಕ್ಚುಲಿ ನಮಗೆ ನೀರಿನಿಗೆ ಸಾಕಷ್ಟು ಒಂದು ಪ್ರಾಬ್ಲಮ್ಸ್ ಇದೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಎತ್ತಿನಹೊಳೆ ಕುಡಿಯುವ ನೀರಿನ ಮುಖಾಂತರ ಈ ಒಂದು ಎಲ್ಲ ಜಿಲ್ಲೆಗಳಿಗೆ ಅಲ್ಲಿರುವಂತಹ ಪ್ರದೇಶಗಳಿಗೆ ಏನ್ ಮಾಡ್ತಾರೆ ಕುಡಿಯುವ ನೀರನ್ನು ಒದಗಿಸುವಂಥದ್ದು ಈ ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ದಟ್ ಈಸ್ ಕಾಲ್ಡ್ ದ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ ಅಂತ ಕರೀತಾರೆ, ಹೌದಾ? ಹಾಗಾದ್ರೆ ಈ ಎತ್ತಿನ ಯೋಜನೆ ಪ್ರಾಜೆಕ್ಟ್ ಇದೆಯಲ್ಲ, ಆಕ್ಚುಲಿ ನೋಡಿ ಎತ್ತಿನಹೊಳೆ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಇದೊಂದು ನದಿ ಹೆಸರು, ಇದೊಂದು ವೆಸ್ಟ್ ಫ್ಲೋವಿಂಗ್ ರಿವರ್ ಅಂತ ಕರೀತಾರೆ, ಇದೊಂದು ಪಶ್ಚಿಮಾಭಿಮುಖ ಇರುವಂತಹ ನದಿಯಾಗಿದೆ ಎತ್ತಿನಹೊಳೆ. ಆಕ್ಚುಲಿ ಎತ್ತಿನಹೊಳೆ ಇದೆಯಲ್ಲ, ಇದು ನೇತ್ರಾವತಿ ನದಿಯ ಉಪನದಿಯಾಗಿದೆ, ಹೌದಾ? ನಮ್ಗೆ ಏನ್ ಕೊಟ್ಟಿದ್ರು ಆಪ್ಷನ್ಸ್ ಅಲ್ಲಿ, ಎತ್ತಿನಹೊಳೆಯು ವೇದಾವತಿ ಅಲ್ಲ, ಇಟ್ಸ್ ಎ ಟ್ರಿಬ್ಯೂಟರಿ ಆಫ್ ದ ನೇತ್ರಾವತಿ. ಅದಕ್ಕಾಗಿ ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗಿರುವಂತದ್ದು, ಹೌದಾ? ಸೊ ಹಾಗಾಗಿ ಎತ್ತಿನಹೊಳೆ ಇದೆಯಲ್ಲ, ಇದು ನೇತ್ರಾವತಿ ನದಿಯ ಉಪನದಿಯಾಗಿದೆ, ನಾಟ್ ಎ ವೇದಾವತಿ ಅಂತ ಕೊಟ್ಟಿದ್ದಾರೆ, ಹೌದಾ? ನೋಡ್ತಗೋಣ. ನೋಡಿ, ಸೊ ಹಾಗಾಗಿ ಏನಂದ್ರೆ ಇದೊಂದು ವೆಸ್ಟ್ ಫ್ಲೋವಿಂಗ್ ರಿವರ್ ಆಗಿದೆ, ಇಟ್ಸ್ ಅ ಟ್ರಿಬ್ಯೂಟರಿ ಆಫ್ ದ ನೇತ್ರಾವತಿ ಆಗಿದೆ. ಸೊ ಹಾಗಾಗಿ ಏನಂದ್ರೆ ನೋಡಿ, ಇದು ವಿಶೇಷವಾಗಿ ಏನಂತಂದ್ರೆ ಆಕ್ಚುಲಿ ಯಾವುದು ವಾಟರ್ ಸ್ಕ್ಯಾರ್ಸಿಟಿ ಡಿಸ್ಟ್ರಿಕ್ಟ್ ಆಗಿರುವಂತ ರಾಮನಗರ, ಕೋಲಾರ, ಹಾಸನ, ತುಮಕೂರು, ಬೆಂಗಳೂರು, ಚಿಕ್ಕಬಳ್ಳಾಪುರ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಪ್ರದೇಶಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂತಾಗಿದೆ. ಅದೇ ರೀತಿ ಇದನ್ನ ಕರೀತಾರೆ ನೇತ್ರಾವತಿ ರಿವರ್ ಡೈವರ್ಷನ್ ಪ್ರಾಜೆಕ್ಟ್ ಅಂತ ಕೂಡ ಕರೀತಾರೆ. ಇದನ್ನ ಎತ್ತಿನಹೊಳೆ ಪ್ರಾಜೆಕ್ಟ್ ಅನ್ನ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದ ನೇತ್ರಾವತಿ ರಿವರ್ ಡೈವರ್ಷನ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಇದರಿಂದ ಏನಂದ್ರೆ ಸುಮಾರು 8 ಡ್ಯಾಮ್ಗಳು ಕಟ್ತಾ ಇದ್ದಾರೆ. ಇದರಿಂದ ಆಕ್ಚುಲಿ ಅಲ್ಲಿರುವಂತಹ ಸಾಕಷ್ಟು ವನ್ಯಜೀವಿಗಳಿಗೆ ಎಫೆಕ್ಟ್ ಆದಂತ ಸಾಕಷ್ಟು ಜನ ಏನಂದ್ರೆ ಪರಿಸರವಾದಿಗಳನ್ನ ಈ ಒಂದು ಸ್ಕೀಮ್ ಅನ್ನ ಅಪೋಸ್ ಮಾಡ್ತಿದ್ದಾರೆ. ಓಕೆನಾ? ದಟ್ ಈಸ್ ಆಲ್ ಅಬೌಟ್ ದ ಅಂತ ಕರಿಬಹುದು. ನೋಡಿ, ಮತ್ತೆ ಈ ವಾಣಿ ವಿಲಾಸ್ ಸಾಗರ್ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ವೇದಾವತಿ ನದಿಗೆ ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಅಣೆಕಟ್ಟಾಗಿದೆ. ಅದನ್ನ ನಾವು ವಾಣಿ ವಿಲಾಸ ಸಾಗರ್ ಅಂತ ಕರೀತಾರೆ, ಹೌದಾ? ಸೊ ಇಲ್ಲಿ ಗೊತ್ತಿರಬೇಕು. ಸೊ ಹಾಗಾಗಿ ನಮಗೆ ಇಲ್ಲಿ ಕೊಟ್ಟಿರುವಂತದ್ದು ಏನಂತಂದ್ರೆ ಆಪ್ಷನ್ ಸಿ ಇದೆಯಲ್ಲ, ಇದು ಎತ್ತಿನಹೊಳೆ ಏನಂತಾರೆ ಆಕ್ಚುಲಿ ನೇತ್ರಾವತಿ ನದಿಯ ಉಪನದಿ ಆಗಿರುವಂತದ್ದು. ಹಾಗಾಗಿ ಆಪ್ಷನ್ ಸಿ ಅನ್ನುವಂಥದ್ದು ರಾಂಗ್ ಸ್ಟೇಟ್ಮೆಂಟ್ ಆಗಿರುವಂತದ್ದು. ಓಕೆ, ನೆಕ್ಸ್ಟ್ ನೋಡ ತಗೋಣ. ಯುಗಾಚಿ ನದಿಯು ಡ್ಯಾಶ್ ನದಿಯ ಉಪನದಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸಿಂಸಾ ನದಿ, ಅರ್ಕಾವತಿ ನದಿ, ಹೇಮಾವತಿ ನದಿ, ಲಕ್ಷ್ಮಣ ತೀರ್ಥ ನದಿ. ನೋಡಿ,
ನಮಗೆ ಆಕ್ಚುಲಿ ನೋಡಿ ಎಕನಾಮಿಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಯುಗಾಚಿ ನದಿ ಇದೆಯಲ್ಲ ಇದು ಆಕ್ಚುಲಿ ಹೇಮಾವತಿ ನದಿಯ ಉಪನದಿಯಾಗಿದೆ. ಹೌದಾ? ನೋಡಿ ನಮಗೆ ಬಡ್ಜೆಟ್ ಇದರಲ್ಲಿ ಸರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನಾನು ಆಗ್ಲೇ ಹೇಳಿದಂಗೆ ಏನಂದ್ರೆ ಈ ಒಂದು ಏನು 4 ಬಾಡಿಗಳು, ಹೌದಾ, ಅದನ್ನ ಏನ್ ಮಾಡ್ತಾರೆ, ಕಂಪನಿಗಳ ಕಾಯ್ದೆ 1950ರಲ್ಲಿ ಮಾಡಿರುವಂತದ್ದು. ಅದರಲ್ಲಿ ಕಾವೇರಿ ನೀರಾವರಿ ನಿಗಮ ನಿಯಮಿತ ಕೂಡ ಒಂದಾಗಿದೆ. ನೋಡಿ ನಮ್ಗೆ ಆಕ್ಚುಲಿ ಈ ಕಾವೇರಿ ಇದೆಯಲ್ಲ, ಕಾವೇರಿಯನ್ನ ಕರ್ನಾಟಕದ ಜೀವನದಿ ಅಂತ ಕರೀತಾರೆ. ಇಟ್ಸ್ ಅ ಲೈಫ್ ಲೈನ್ ಆಫ್ ದ ಕರ್ನಾಟಕ ಅಂತ ಕರೀತಾರೆ. ಬಟ್ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜಲನಯ ಪ್ರದೇಶ ಹೊಂದಿರುವಂತಹ ನದಿ ಯಾವ್ದಂತಂದ್ರೆ ಅದು ಕೃಷ್ಣಾ ನದಿ. ಆಲ್ರೆಡಿ ಲಾಸ್ಟ್ ವರ್ಷ ಡಿಸ್ಕಸ್ ಮಾಡಿದ ಮೋರ್ ದೆನ್ 50% ಆಫ್ ಏನು ನಮ್ಮ ಒಂದು ವಾಟರ್ ಶೆಡ್ ಏರಿಯಾ ಇದೆಯಲ್ಲ ಅದೆಲ್ಲ ಕೂಡ ನಮ್ಗೆ ವಾಟರ್ ಕೊಟ್ಟಿರುವಂಥದ್ದು ಕೃಷ್ಣ ನದಿ ಆಗಿರುವಂಥದ್ದು. ಅದೇ ರೀತಿ ಸೆಕೆಂಡ್ ಹೈಯೆಸ್ಟ್ ನದಿ ವಾಟರ್ ಶೆಡ್ ಇರುವಂಥದ್ದು ಯಾವ್ದಂತಂದ್ರೆ ಜಲ ಇರುವಂಥದ್ದು ಅಂದ್ರೆ ಅದು ಕಾವೇರಿ ನದಿ ಆಗಿದೆ. ಸುಮಾರು ನೋಡಿ ಅಂದ್ರೆ 34,776,073 ಚದರ ಕಿಲೋಮೀಟರ್ಗೆ ಅಂದ್ರೆ ಆಕ್ಚುಲಿ ನಮ್ಗೆ ಇದು ನೀರಾವರಿ ಅಂದ್ರೆ ಇದರ ಹಬ್ಬಿಕೊಂಡಿರುವಂತಹ ಒಂದು ನದಿ ಅಂತ ಕರಿತೀವಿ. ಹೌದಾ? ಅಂದ್ರೆ ಸುಮಾರು ನಮ್ಮ ರಾಜ್ಯದ 17.99% ಏನಂದ್ರೆ ಆಕ್ಚುಲಿ ಇದು ನೀರಾವರಿನ ಕೊಡುವಂಥದ್ದಾಗಿದೆ. ಇದಕ್ಕೆ ಹಲವಾರು ಉಪನದಿಗಳಾಗಿದೆ, ಟ್ರಿಬ್ಯೂಟರೀಸ್ ಇದೆ. ಹೌದಾ? ಫಾರ್ ಎಕ್ಸಾಂಪಲ್ ನಮಗೆ ಆರಂಗಿ ಇದೆ, ಹೇಮಾವತಿ ಇದೆ, ಲಕ್ಷ್ಮಣ ತೀರ್ಥ ಇದೆ, ಕಬಿನಿ ಇದೆ, ಸಿಂಸಾ ಇದೆ, ಸುವರ್ಣವತಿ ಇದೆ, ಅರ್ಕಾವತಿ ಇದೆ. ಇವೆಲ್ಲ ಕೂಡ ಏನಾಗಿದೆ ಅಂದ್ರೆ ಆಕ್ಚುಲಿ ನೋಡಿ ಕಾವೇರಿ ನದಿಯ ಉಪನದಿಗಳು. ಆರಂಗಿ, ಹೇಮಾವತಿ, ಲಕ್ಷ್ಮಣ ತೀರ್ಥ, ಕಬಿನಿ, ಸಿಂಸಾ, ಸುವರ್ಣವತಿ, ಅರ್ಕಾವತಿ. ಹೌದಾ? ಮತ್ತೆ ಏನು ಈ ಕಾವೇರಿ ನದಿ ಇದೆಯಲ್ಲ ಇದು ನಮ್ಮ ರಾಜ್ಯದ ಸುಮಾರು 11 ಜಿಲ್ಲೆಗಳಲ್ಲಿ ಅಂತಂದ್ರೆ ಆಕ್ಚುಲಿ ಹರಡಿಕೊಂಡಿರುವಂತಹ ಒಂದು ನದಿಯಾಗಿದೆ ಅಂತ ಗೊತ್ತಿರ್ಬೇಕು ನಿಮಗೆ. ಹೌದಾ? ಹಾಗಾಗಿ ನೋಡಿ ಒಂದು ಸ್ಕೀಮ್ ಮಾಡಿದ್ರೆ, ಒಂದು ಯೋಜನೆ ಮಾಡಿದ್ರೆ ಅದ್ರ ಹೆಸರು ಬಂದು ಯಗಚಿ ಅಂತ, ನಾನು ಯುಗಚಿ ಅಂತ ಹೇಳಿದ್ನ, ಸಾರಿ ಇಟ್ಸ್ ಯಗಚಿ, ಓಕೆ, ನಾಟ್ ಯುಗಚಿ, ಸಾರಿ, ಯಗಚಿ. ಹೌದಾ? ಯಗಚಿ ಯೋಜನೆ ಇದೆಯಲ್ಲ ಇದೇನ್ ಮಾಡುತ್ತೆ ನೋಡಿ ಆಕ್ಚುಲಿ ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಆಕ್ಚುಲಿ ಚಿಕ್ಕ ಬ್ಯಾದಿಗೇರಿ ಕಮಾರ ಅಂದ್ರೆ ಒಂದು ನದಿ ಇದೆ. ಅದು ಹೇಮಾವತಿಯ ಉಪನದಿಯಾಗಿರುವಂತ ಹೇಮಾವತಿ ನದಿಯ ಉಪನದಿಯಾಗಿರುವಂತ ಯುಗುಚಿ ಅಂತ ಒಂದು ನದಿ ಇದೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಒಂದು ಅಣೆಕಟ್ಟನ್ನ ಕಟ್ಟಿ ಅಲ್ಲಿರುವಂತ ಒಂದು ನೀರಾವರಿ ಪ್ರಾಜೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಏನು ಯಗಚಿ ನದಿ ಇದೆಯಲ್ಲ ಇದು ಹೇಮಾವತಿ ನದಿಯ ಉಪನದಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ? ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಚಿಕ್ಕ ಬ್ಯಾದಿಗೇರಿ ಹತ್ರ ಬರುವಂತ ಒಂದು ನದಿ, ಅದು ಯಗಚಿ ನದಿ ಅಂತ ಕರೀತಾರೆ. ಇದು ಆಕ್ಚುಲಿ ಹೇಮಾವತಿ ಇದೆಯಲ್ಲ ಇದು ಕಾವೇರಿ ನದಿಯ ಉಪನದಿಯಾಗಿದೆ. ಯಗಚಿಯು ಹೇಮಾವತಿ ನದಿಯ ಉಪನದಿಯಾಗಿದೆ. ಹೌದಾ? ಸೊ ಹಾಗಾಗಿ ನಮಗೆ ಗೊತ್ತಿರಬೇಕು ಇಲ್ಲಿ, ಇಟ್ಸ್ ನಾಟ್ ಯುಗಾಚಿ, ಇಟ್ಸ್ ಯಗಾಚಿ ನದಿ ಅಂತ ಕರೀತಾರೆ. ಇದು ಹೇಮಾವತಿ ನದಿಯ ಉಪನದಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ ತಗೋಣ. ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದ್ರು. ಹೌದಾ? ಆಪ್ಷನ್ ಎ ನೋಡ್ ತಗೋಣ. ಭಾರತದಲ್ಲಿ ಅತಿ ಹೆಚ್ಚು ಅಣೆಕಟ್ಟುಗಳಿರುವಂತಹ ರಾಜ್ಯ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಡ್ರಿಪ್ ಅಂತ ಒಂದು ಯೋಜನೆ ಮಾಡಿದರೆ ಇದು ಅಣೆಕಟ್ಟುಗಳಿಗೆ ಸಂಬಂಧಿಸಿದಂತ ಒಂದು ಯೋಜನೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಒಂದು ತೆಹಾರಿ ಡ್ಯಾಮ್ ಭಾರತದ ಅತಿ ಎತ್ತರದ ಅಣೆಕಟ್ಟು ಡ್ಯಾಮ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಒಂದು ಸ್ಕಾಡಾ ಅಂತ ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ರು. ಹೌದಾ? ಸ್ಕಾಡಾ ಇದು ಸಮರ್ಥ ನೀರಿನ ನಿರ್ವಹಣೆಗೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ಈ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಇದೆಯಲ್ಲ ಎ ಅಂದ್ರೆ ನೋಡಿ ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ಅಣೆಕಟ್ಟು ಹೊಂದಿರುವಂತಹ ರಾಜ್ಯ ಅಲ್ಲ. ಹೌದಾ? ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಹಾಗಾಗಿ ಇದು ಸರಿಯಾದ ಉತ್ತರ ಆಗುತ್ತೆ. ನೋಡಿ ನಮಗೆ ಡ್ರಿಪ್ ಅಂತ ಒಂದು ಯೋಜನೆ ಕೊಟ್ಟಿದ್ದಾರೆ. ಹೌದಾ? ಸರ್ವೇದಲ್ಲಿ ಡ್ರಿಪ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಇದನ್ನ ಡ್ಯಾಮ್ ರಿಹ್ಯಾಬಿಲಿಟೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಕನ್ನಡದಲ್ಲಿ ಅಣೆಕಟ್ಟು ಪುನಶ್ಚೇತನ ಮತ್ತು ಸುಧಾರಣೆ ಯೋಜನೆ ಅಂತ ಕರೀತಾರೆ. ಹೌದಾ? ಅಂದ್ರೆ ಈ ಡ್ರಿಪ್ ಪ್ರಾಜೆಕ್ಟ್ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಡ್ಯಾಮ್ ಗಳನ್ನ ರಿಪೇರಿ ಮಾಡ್ತಾರೆ, ಅವುಗಳನ್ನ ಪುನಶ್ಚೇತನಗೊಳಿಸುವಂಥದ್ದು ಈ ಒಂದು ಡ್ರಿಪ್ ನ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಕರ್ನಾಟಕ ಇದೆಯಲ್ಲ, ಕರ್ನಾಟಕದಲ್ಲಿ ಸುಮಾರು ಅಂದ್ರೆ ನಮ್ಮ ರಾಜ್ಯದಲ್ಲಿ 231 ಡ್ಯಾಮ್ಗಳಿದೆ, ಅಣೆಕಟ್ಟುಗಳಿದೆ. ಹೌದಾ? ಹಾಗಾಗಿ ನಮ್ಮ ಭಾರತದಲ್ಲಿ ಬಂದಾಗ ಕರ್ನಾಟಕ ಸ್ಥಾನ 5ನೇ ಅತಿ ಹೆಚ್ಚು ಡ್ಯಾಮ್ಗಳಿರುವಂತಹ ರಾಜ್ಯ ಅಂತಂದ್ರೆ ಅದು ಕರ್ನಾಟಕ ಆಗಿದೆ. ಇಟ್ಸ್ ನಾಟ್ ಎ ಫಸ್ಟ್ ಸ್ಟೇಟ್ ಆಗಿದೆ, ಇಟ್ಸ್ ಅ 5th ಸ್ಟೇಟ್ ಆಗಿದೆ. ಹಾಗಾದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಅಣೆಕಟ್ಟು ಹೊಂದಿರುವಂತಹ ರಾಜ್ಯ ಅಂತಂದ್ರೆ ಅದು ಮಹಾರಾಷ್ಟ್ರ ನೋಡಿ. ಹೌದಾ? ಮಹಾರಾಷ್ಟ್ರ ಇಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಲಾರ್ಜ್ ಡ್ಯಾಮ್ಸ್ ಇದೆ. ಅಂದ್ರೆ ನೋಡಿ ಸುಮಾರು 1845 ಡ್ಯಾಮ್ಸ್ ಇದೆ ಮಹಾರಾಷ್ಟ್ರದಲ್ಲಿ. ಸೆಕೆಂಡ್ ಪ್ಲೇಸ್ ಅಲ್ಲಿ ಮಧ್ಯಪ್ರದೇಶದಲ್ಲಿ 905 ಇದೆ. ಥರ್ಡ್ ಪ್ಲೇಸ್ ಅಲ್ಲಿ ಬಂದು ಗುಜರಾತ್ ಅಲ್ಲಿ ಇದೆ 666 ಇದೆ. ನಮ್ಮ ಕರ್ನಾಟಕದಲ್ಲಿ ಬಂದಾಗ 233 ಇದೆ, ಸೊ 31 ಇದೆ, ಅದು 5ನೇ ಸ್ಥಾನಕ್ಕಿದೆ. ಹೌದಾ? ಸೊ ಹಾಗಾಗಿ ನೋಡಿ ಏನಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಅಣೆಕಟ್ಟು ಹೊಂದಿರುವಂತಹ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಅದು ನಮಗೆ ಮಹಾರಾಷ್ಟ್ರ, ನಮ್ದು 5ನೇ ಸ್ಥಾನದಲ್ಲಿದೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಅದೇ ರೀತಿ ಡ್ರಿಪ್ ಅಂತ ಹೇಳಿದ್ರೆ ಹೌದಾ? ಇದೇನಂತಂದ್ರೆ ಆಕ್ಚುಲಿ ಈ ಒಂದು ಅಣೆಕಟ್ಟುಗಳನ್ನ ಜಲಾಶಯಗಳನ್ನ ಪುನಶ್ಚೇತನಗೊಳಿಸುವಂತ ಒಂದು ಸ್ಕೀಮ್ ಆಗಿದೆ. ಹಾಗಾಗಿ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಅದೇ ರೀತಿ ತೆಹಾರಿ ಇದೆಯಲ್ಲ ಇದು ಅತಿ ಎತ್ತರದ ಒಂದು ಅಣೆಕಟ್ಟಾಗಿದೆ. ಹೌದಾ? ಹೈಯೆಸ್ಟ್ ಡ್ಯಾಮ್ಸ್ ಅಂತಂದ್ರೆ ಯಾವ್ದು ನೋಡಿ ಇದು ತೆಹರಿ ಡ್ಯಾಮ್ ಅಂತ ಕರಿತೀವಿ. ಇದಿರುವಂತದ್ದು ಉತ್ತರಾಖಂಡದಲ್ಲಿ, ಇದು ಭಾಗೀರಥಿ ನದಿ ಇರುವಂತಹ ಒಂದು ಡ್ಯಾಮ್ ಆಗಿದೆ, ಅದು ತೆಹರಿ ಡ್ಯಾಮ್ ಅಂತ ಕರೀತಾರೆ. ಇದು ಅತ್ಯಂತ ಹೈಯೆಸ್ಟ್ ಡ್ಯಾಮ್ಸ್ ಇನ್ ಇಂಡಿಯಾ ಅಂತ ಕರೀತಾರೆ. ಅದೇ ರೀತಿ ಲಾಂಗೆಸ್ಟ್ ಡ್ಯಾಮ್ ಅಂತ ಗೊತ್ತಿರಬೇಕಾದ್ರೆ ನಮಗೆ ಹಿರಾಕುಡ್ ಡ್ಯಾಮ್ ಇದೆ ಒಡಿಶಾದಲ್ಲಿ, ಇದು
ಮಹಾನದಿಗೆ ಜಾಯಿಂಟ್ ಆಗಿರೋ ಕಟ್ಟಿರುವಂತ ಒಂದು ಅಣೆಕಟ್ಟು ಅಂತ ಕರೀತಾರೆ. ಅದೇ ರೀತಿ ಓಲ್ಡೆಸ್ಟ್ ಡ್ಯಾಮ್ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಬಂದಾಗ ಅದು ಕೊಲ್ಲಾನೆ ಡ್ಯಾಮ್ ಅಂತ ಕರೀತಾರೆ, ತಮಿಳುನಾಡಲ್ಲಿದೆ, ಅದು ಕಾವೇರಿ ನದಿಗೆ. ಓಕೆನಾ. ಸೊ ಹಾಗಾಗಿ ತೇರಿ ಇದೆಯಲ್ಲ, ಇದು ತೇರಿ ಡ್ಯಾಮ್ ಇದೆಯಲ್ಲ, ಇದು ಭಾರತದ ಅತಿ ಎತ್ತರದ ಒಂದು ಡ್ಯಾಮ್ ಆಗಿದೆ. ಅದೇ ರೀತಿ ಸ್ಕಾಡಾ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ, ಹೌದಾ. ಸ್ಕಾಡಾ ಅಂತಂದ್ರೆ ಆಕ್ಚುಲಿ ಫುಲ್ ಫಾರ್ಮ್ ಏನಿದೆ ನೋಡಿ, ಸೂಪರ್ವೈಸರಿ ಕಂಟ್ರೋಲ್ ಅಂಡ್ ಡಾಟಾ ಅಕ್ವಿಸಿಷನ್ ಅಂತ ಕರೀತಾರೆ, ಹೌದಾ. ನಮಗೆ ಲಾಸ್ಟ್ ಇಯರ್ ಏನ್ ಮಾಡ್ತಾರೆ ಮೋದಿ ಅವರು 2023 ಏನ್ ಮಾಡ್ತಾರೆ, ಆಕ್ಚುಲಿ ನಮ್ಮ ಯಾದಗಿರಿ ಜಿಲ್ಲೆಯ ನಾರಾಯಣಪುರದಲ್ಲಿ ಈ ಒಂದು ತಂತ್ರಜ್ಞಾನ ಅಳವಡಿಸ್ಕೊಳ್ಳೋಕೆ ಓಪನಿಂಗ್ ಬಂದಿರ್ತಾರೆ, ಹೌದಾ. ಸೂಪರ್ವೈಸರಿ ಕಂಟ್ರೋಲ್ ಅಂಡ್ ಡಾಟಾ ಸೂಪರ್ವಿಷನ್ ಕರೀತಾರೆ, ಇದ್ರ ಅಕ್ವಿಸಿಷನ್ ಅಂತ ಕರೀತಾರೆ. ಇದ್ರ ಮುಖಾಂತರ ಏನ್ ಮಾಡ್ತಾರೆ, ಆಕ್ಚುಲಿ ಆ ನೀರಲ್ಲಿ ಡ್ಯಾಮ್ ಇರುವಂತಹ ನೀರುಗಳನ್ನ ತುಂಬಾ ಸುಸ್ಥಿರವಾಗಿ ಬಳಸ್ಕೊಳ್ಳುವಂಥದ್ದು ಒಂದು ಸಿಸ್ಟಮ್ ಆನ್ಲೈನ್ ಅಂದ್ರೆ ಟೆಕ್ನಾಲಜಿ ಮುಖಾಂತರ ಈ ಒಂದು ಸ್ಕೀಮ್ ಅನ್ನು ಬಳಸ್ತಾ ಹೋಗ್ತಾರೆ. ಅದನ್ನ ನಾವು ಸ್ಕಾಡಾ ಒಂದು ಟೆಕ್ನಾಲಜಿ ಅಂತ ಕರೀತಾರೆ. ಓಕೆ, ಹಾಗಾಗಿ ಇದು ಕೂಡ ಆಕ್ಚುಲಿ ಅಂತಂದ್ರೆ ನೀರಿನ ಸಮರ್ಥನೆ ಸಂಬಂಧಪಟ್ಟ ಒಂದು ಸಿಸ್ಟಮ್ ಅಂತ ಕರೀತಾರೆ, ಹೌದಾ. ಸೊ ಇದು ಕೂಡ ಕರೆಕ್ಟ್ ಆಗುತ್ತೆ. ಇಯರ್ ಆಪ್ಷನ್ ಎ ಅನ್ನುವಂಥದ್ದು ತಪ್ಪಾದ ಎಣಿಕೆ ಆಗಿದೆ, ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಯಾ. ನೆಕ್ಸ್ಟ್ ನೋಡಿ ತಗೋಣ. ಪಶ್ಚಿಮ ವಾಹಿನಿ ಯೋಜನೆಯು ಕೆಳಗೆ ಡ್ಯಾಶ್ಗೆ ಸಂಬಂಧಿಸಿದ ಕೊಟ್ಟಿದ್ದಾರೆ. ಸಾರಿಗೆ ವ್ಯವಸ್ಥೆ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ನೀರಿನ ಸಂಗ್ರಹಣೆ ಮತ್ತು ಸಂರಕ್ಷಣೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ಮ್ಯಾಂಗ್ರೋವ್ಗಳ ಸಂರಕ್ಷಣೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಇಲ್ಲಿಂದು ಕೇಂದ್ರ ವಲಯದ ಯೋಜನೆ ಅಥವಾ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕೊಟ್ಟಿದ್ದಾರೆ, ಹೌದಾ. ನೋಡಿ, ಈ ಪಶ್ಚಿಮ ವಾಹಿನಿ ಯೋಜನೆ ಇದೆಯಲ್ಲ, ಇದೇನಂತಂದ್ರೆ ಆಕ್ಚುಲಿ ನೀರಿನ ಸಂಗ್ರಹಣೆ ಮತ್ತು ಸಂರಕ್ಷಣೆ ಸಂಬಂಧಪಟ್ಟ ಒಂದು ಯೋಜನೆ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸ್ಥಳದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹೌದಾ. ಪಶ್ಚಿಮ ವಾಹಿನಿ ಯೋಜನೆ ಅಂತ ಕರೀತಾರೆ. ಇದೇನಂದ್ರೆ ನೋಡಿ, ಆಕ್ಚುಲಿ ಏನು ನಮಗೆ ಈ ಒಂದು ಪಶ್ಚಿಮ ಘಟ್ಟಗಳಿದೆಯಲ್ಲ, ಅಲ್ಲಿ ಏನ್ ಮಾಡ್ತವೆ, ಹಲವಾರು ನದಿಗಳು ಏನ್ ಮಾಡ್ತವೆ, ಆಕ್ಚುಲಿ ಪಶ್ಚಿಮ ಕರೆದು ಅರಬ್ಬಿ ಸಮುದ್ರ ಸೇರ್ತವೆ. ಅವಾಗ ಏನಾಗುತ್ತೆ, ಆ ನೀರೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಆ ಒಂದು ನದಿಗಳ ನೀರನ್ನು ಒಂದ್ ಕಡೆ ಕೂಡಿ ಹಾಕಿ ಒಂದು ಸ್ಕೀಮ್ ಮಾಡಿದ್ದಾರೆ, ಅದು ಪಶ್ಚಿಮ ಯೋಜನೆ ಅಂತ ಕರೀತಾರೆ. ಇದು ಕರಾವಳಿ ಜಿಲ್ಲೆಯಲ್ಲಿರುವಂತಹ ಪಶ್ಚಿಮ ಕರೆಯುವಂತ ನದಿಗಳ ಒಂದು ನೀರನ್ನ ಸಂರಕ್ಷಿಸಿ ಸಂಗ್ರಹಿಸಿ ಏನ್ ಮಾಡ್ತಾರೆ, ಆಕ್ಚುಲಿ ಅಲ್ಲಿರುವಂತಹ ಒಂದು ಅಗ್ರಿಕಲ್ಚರ್ ಆಕ್ಟಿವಿಟಿಗಳಿಗೆ ಬಳಸ್ಕೊಳ್ಳೋಕೆ ಈ ಒಂದು ಪಶ್ಚಿಮ ವಾಹಿನಿ ಯೋಜನೆ ಅಂತ ಮಾಡ್ತಾರೆ. ಇದರ ಮುಖಾಂತರ ಚಿಕ್ಕ ಚಿಕ್ಕ ಒಂದು ಕಿಂಡಿ ಅಣೆಕಟ್ಟನ್ನು ಕಟ್ಟಿ ಆ ಒಂದು ನೀರನ್ನ ಸಂಗ್ರಹಿಸಿ ಸಂರಕ್ಷಿಸಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಬೇರೆ ಕೆಲಸಗಳಿಗೆ ಬಳಸ್ಕೊಳ್ಳೋಕೆ ಅವಕಾಶ ಕೊಡ್ತಾರಲ್ಲ, ಅದನ್ನ ನಾವು ಪಶ್ಚಿಮ ವಾಹಿನಿ ಯೋಜನೆ ಅಂತ ಕರೀತಾರೆ. ಓಕೆನಾ. ಹಾಗಾಗಿ ಇದೊಂದು ರಾಜ್ಯ ಸರ್ಕಾರ ಮಾಡಿರುವಂತಹ ನಮ್ಮ ರಾಜ್ಯ ಸರ್ಕಾರ ಮಾಡಿರುವಂತಹ ಒಂದು ಸ್ಕೀಮ್ ಆಗಿದೆ. ಇಟ್ ಇಸ್ ನಾಟ್ ಎ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲ, ಹೌದಲ್ವಾ. ನಿಮ್ಗೆ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ನಾವು. ಕರ್ನಾಟಕದಲ್ಲಿ ಪಶ್ಚಿಮ ಇರುವಂತಹ ನದಿಗಳಿಗೆ ಒಂದು ಸೂತ್ರ ಮಾಡಿದ್ವಿ, ಹೌದಾ. ಏನ್ ಕೊಡ್ ಮಾಡಿದ್ವಿ, ಮಗನೇ ಅವಕಾಶ ಅಂತ ಕರೀತಾರೆ. ಮಗನೇ, ಮ ಅಂದ್ರೆ ಮಾದಾಯಿ, ಗ ಅಂದ್ರೆ ಗಂಗಾವಳಿ, ನೇ ಅಂದ್ರೆ ನೇತ್ರಾವತಿ, ಅ ಅಂದ್ರೆ ಅಘನಾಶಿನಿ, ಬೋ ಅಂದ್ರೆ ವರಾಯಿ, ಕ ಅಂದ್ರೆ ಕಾಳಿ, ಶ ಅಂದ್ರೆ ಶರಾವತಿ. ಇವೆಲ್ಲ ಏನಾಗಿದೆ ಅಂದ್ರೆ ಆಕ್ಚುಲಿ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ಕರಿತೀವಿ, ಅಥವಾ ಪಶ್ಚಿಮಾಭಿಮುಖ ಹರಿಯುವಂತಹ ನದಿಗಳಂತ ಕರೀತಾರೆ. ಮಗನೇ ಅವಕಾಶ ಅಂತೂ ಶಾರ್ಟ್ ಟ್ರಿಕ್ಸ್ ಆಗಿದೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ನೋಡಿ, ಈ ಒಂದು ಏನು ಯೋಜನೆ ಇದೆಯಲ್ಲ, ಇದು ನೀರಿನ ಸಂಗ್ರಹಣೆ ಮತ್ತು ಸಂರಕ್ಷಿಸಲ್ಪಟ್ಟಂತ ಯೋಜನೆ ಆಗಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ ತಗೋಣ. ಅಟಲ್ ಭೂಜಲ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಸ್ಕೀಮ್ ಮಾಡಿದಾರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ, ಅದನ್ನ ಅಟಲ್ ಭೂಜಲ್ ಯೋಜನೆ ಅಂತ ಕರೀತಾರೆ. ಈ ಕೊಟ್ಟಿರುವಂತ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ, ಹೌದಾ. ಆಪ್ಷನ್ ಎ ನೋಡಿ ತಗೋಣ, ಅಂತರ್ಜಲ ಸಂಪನ್ಮೂಲಗಳ ನಿರ್ವಹಣೆಯನ್ನ ಸುಧಾರಿಸಲು ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಜಲಶಕ್ತಿ ಸಚಿವಾಲಯದಿಂದ ಜಾರಿಗೊಳಿಸಲು ಅಂತ ಕೊಟ್ಟಿದ್ದಾರೆ. ಮತ್ತೆ ಇದೊಂದು ಕೇಂದ್ರ ಪ್ರಾಯೋಜಿತ ಸೆಂಟ್ರಲಿ ಸ್ಪಾನ್ಸರ್ಡ್ ಅಂತ ಕರಿತೀವಿ ಯೋಜನೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಮೇಲ್ನೆಗಳನ್ನು ಕೊಟ್ಟಿದ್ದಾರೆ, ಹೌದಾ. ನೋಡಿ, ಅಟಲ್ ಭೂಜಲ ಯೋಜನೆ ಇದೆಯಲ್ಲ, ಎಸ್, ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಒಂದು ಅಂತರ್ಜಲ ಅಥವಾ ಏನು ಗ್ರೌಂಡ್ ವಾಟರ್ ಅಂತ ಕರಿತೀವಲ್ವಾ, ಅದರ ಒಂದು ನಿರ್ವಹಣೆ ಮಾಡುವಂಥದ್ದು ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಅದೇ ರೀತಿ ಈ ಒಂದು ಸ್ಕೀಮನ್ನು ಯಾರು ಲಾಂಚ್ ಮಾಡಿದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ದಿ ಜಲಶಕ್ತಿ, ಏನು ಜಲಶಕ್ತಿ ಸಚಿವಾಲಯ ಇದೆಯಲ್ಲ, ಆ ಒಂದು ಏನಂದ್ರೆ ಏನ್ ಮಾಡ್ತೀವಿ, ಮಿನಿಸ್ಟ್ರಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸುವಂಥದ್ದು. ಜೊತೆಗೆ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದ್ರೆ ಇದಕ್ಕೆ ಏನಂದ್ರೆ ಸೆಂಟರ್ ಮತ್ತೆ ಸ್ಟೇಟ್ ಎರಡು ಕೂಡ ಫಂಡಿಂಗ್ ಮಾಡ್ತವೆ, ಹಣಕಾಸನ್ನ ಕೊಡ್ತವೆ. ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲಾ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಆಪ್ಷನ್ ಡಿ ಎಲ್ಲವೂ ಕೂಡ ಸರಿಯಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸ್ಥಳದಲ್ಲಿ ಮೆನ್ಷನ್ ಮಾಡಿದಾರದ ಅಟಲ್ ಭೂಜಲ ಯೋಜನೆ ಅಂತ ಕರೀತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಸುಸ್ಥಿರ ಅಂತರ್ಜಲ ನಿರ್ವಹಣೆ ಅಥವಾ ಸಸ್ಟೈನೇಬಲ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ, ಹೌದಾ. ಸೊ ಹಾಗಿದ್ರೆ ನಮ್ಮ ರಾಜ್ಯದಲ್ಲಿ ಕೂಡ ಸುಮಾರು 14 ಜಿಲ್ಲೆಗಳ 40 ತಾಲೂಕುಗಳಲ್ಲಿ ಮಾಡ್ತಾರೆ ಸುಮಾರು 1199 ಗ್ರಾಮ ಪಂಚಾಯತ್ಗಳಲ್ಲಿ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ನ್ಯೂಸ್ ಅಲ್ಲಿ ಇದೆ ನೋಡಿ, ಏನು ಅಟಲ್ ಭೂಜಲ ಯೋಜನೆ ಇದೆಯಲ್ಲ, ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಇದನ್ನ ಲಾಂಚ್ ಮಾಡಿದ್ದು 2019ರಲ್ಲಿ. ಇದು 5 ವರ್ಷದ ಸ್ಕೀಮ್ ಆಗಿದೆ.
ಇದರ ಮುಖ್ಯ ಉದ್ದೇಶ ಅಂದ್ರೆ ಮ್ಯಾನೇಜ್ಮೆಂಟ್ ಆಫ್ ದ ಗ್ರೌಂಡ್ ವಾಟರ್ ರಿಸೋರ್ಸಸ್, ಅಂದ್ರೆ ಅಂತರ್ಜಲದ ಒಂದು ಜಲ ಸಂಪನ್ಮೂಲವನ್ನ ನಿರ್ವಹಣೆ ಮಾಡುವಂಥದ್ದು. ಓಕೆನಾ. ಇದಕ್ಕೆ ನೋಡಿ ಈ ಸ್ಕೀಮ್ಗೆ ಬರೀ 5-7 ಸ್ಟೇಟ್ಗಳು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹೌದಾ. ಅದರಲ್ಲಿ ಹರಿಯಾಣ ಇದೆ, ಗುಜರಾತ್ ಇದೆ, ನಮ್ಮ ಕರ್ನಾಟಕ ಇದೆ, ಮಧ್ಯಪ್ರದೇಶ್ ಇದೆ, ಮಹಾರಾಷ್ಟ್ರ ಇದೆ, ರಾಜಸ್ಥಾನ್ ಇದೆ, ಉತ್ತರ ಪ್ರದೇಶ ಇದೆ. ಜೊತೆಗೆ ಈ ಒಂದು ಸ್ಕೀಮ್ ಅನ್ನ ಯಾರು ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅಂದ್ರೆ ಅದು ಮಿನಿಸ್ಟ್ರಿ ಆಫ್ ದ ಜಲಶಕ್ತಿ ನೋಡಿ. ಹೌದಾ. ಸೊ ಹಾಗಾಗಿ ಅಲ್ಲಿ ಕೊಟ್ಟಿರುವಂತ ಎಲ್ಲಾ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ನೋಡ್ತಾ ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಅಂತ ಒಂದು ಸ್ಕೀಮ್ ಇದೆ. ಹೌದಾ. ಪ್ರಧಾನಮಂತ್ರಿ ಖನಿಜ್ ಕ್ಷೇತ್ರ ಕಲ್ಯಾಣ ಯೋಜನೆ ಅಂತಿದೆ. ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಹೌದಾ. ಇದನ್ನ ಗಣಿ ಸಚಿವಾಲಯ ಆರಂಭಿಸಿದೆ ಅಥವಾ ಪ್ರಾರಂಭಿಸಿದೆ ಅಂತ ಕೊಟ್ಟಿದ್ದಾರೆ. ಹೌದಾ. ಮಿನಿಸ್ಟ್ರಿ ಆಫ್ ದಿ ಮೈನ್ಸ್. ಅದೇ ರೀತಿ ಈ ಯೋಜನೆಯ ಮುಖ್ಯ ಉದ್ದೇಶ ಸಂತ್ರಸ್ತ ಜನರ ಕಲ್ಯಾಣ ಕಾರ್ಯಕ್ರಮಗಳನ್ನ ಕೊಡುವಂತದ್ದಾಗಿದೆ. ಆಪ್ಷನ್ ಬಿ ಅಲ್ಲಿ ಇದೊಂದು ಸೆಂಟ್ರಲಿ ಅಗೇನ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಮೇಲ್ನೆ ಎಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಅಗೇನ್ ಕೊಟ್ಟಿರುವಂತ ಎಲ್ಲಾ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ ರಿಗಾರ್ಡಿಂಗ್ ದ ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆಗೆ. ನೋಡಿ ನಮಗೆ ಸರ್ವೆದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೌದಾ. ಎಕನಾಮಿಕ್ ಸರ್ವೆ ಮೆನ್ಷನ್ ಮಾಡಿದ್ದಾರೆ ಏನಂತಂದ್ರೆ ಸೊ ಪ್ರಧಾನಮಂತ್ರಿ ಖನಿಜ ಕಲ್ಯಾಣ ಕ್ಷೇತ್ರ ಯೋಜನೆ ಅಂತ ಕರೀತಾರೆ. ಹೌದಾ. ಸೊ ಹಾಗಾದ್ರೆ ನೋಡಿ ಏನಪ್ಪ ಈ ಸ್ಕೀಮ್ ಅಂತಂದ್ರೆ ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ 2015ರಲ್ಲಿ ಮಿನಿಸ್ಟ್ರಿ ಆಫ್ ದಿ ಮೈನ್ಸ್ ಅಂದ್ರೆ ಏನು ಗಣಿಗಾರಿಕಾ ಸಚಿವಾಲಯ ಇದೆಯಲ್ಲ ಅದೇನಂದ್ರೆ ಈ ಒಂದು ಸ್ಕೀಮ್ ಅನ್ನು ಲಾಂಚ್ ಮಾಡಿದೆ. ಇದರ ಮುಖ್ಯ ಉದ್ದೇಶ ಅಂತ ನೋಡಿ ಈಗ ನಮಗೆ ಎಷ್ಟೋ ಒಂದು ಗಣಿಗಳಿರುವಂತಹ ರಾಜ್ಯಗಳಲ್ಲಿ ಏನಾಗುತ್ತಂದ್ರೆ ಅಲ್ಲಿರುವಂತಹ ಲ್ಯಾಂಡ್ ಆ ಓನರ್ಸ್ಗಳಿಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಅದರ ಜನರಿಗೆ ಸಾಕಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ರೋಗಗಳು ಆಡ್ಕೊಳ್ತವೆ, ಅವ್ರಿಗೆ ಸರಿಯಾದಂತ ವ್ಯವಸ್ಥೆಗಳು ಇರಂಗಿಲ್ಲ. ಹೌದಾ. ಅಲ್ಲಿರುವಂತಹ ಎಲಿಮೆಂಟ್ ಲಾಸ್ ಆಗುತ್ತೆ. ಹಾಗಾಗಿ ಸಾಕಷ್ಟು ಎಫೆಕ್ಟ್ ಮಾಡ್ತಾರೆ. ಹಾಗಂದ್ರೆ ಅದ್ರ ಜನರಿಗೆ ವೆಲ್ಫೇರ್ ಮಾಡುವಂಥದ್ದು ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ಒಂದು ಫಂಡ್ ಮಾಡ್ತಾರೆ. ಅದನ್ನ ಏನ್ ಕರಿತೀವಿ ಅಂದ್ರೆ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಆಗಿರುವಂತಹ ಜನರಿಗೆ ಒಂದು ಎಲ್ಲಾ ಸೇವೆಗಳನ್ನ ಒದಗಿಸುವಂತದ್ದಾಗಿದೆ. ಹೌದಾ. ಅದೇ ರೀತಿ ನೋಡಿ ಅಂದ್ರೆ ಇದಕ್ಕೊಂದು ಫಂಡ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ನಾವು ಪ್ರಧಾನಮಂತ್ರಿ ಖನಿಜ್ ಕಲ್ಯಾಣ ಯೋಜನೆ ಇದೆಯಲ್ಲ ಫಂಡ್ಸ್ ಅಂತ ಮಾಡ್ತಾರೆ. ಅದರ ಮುಖಾಂತರ ಸುಮಾರು 60% ಏನು ಅಮೌಂಟ್ ಬಂದಿರುತ್ತಲ್ಲ ಫಂಡ್ ಅಲ್ಲಿ ಅದನ್ನ ವಿಶೇಷವಾಗಿ ಜನರಿಗೆ ಕುಡಿಯುವ ನೀರಿಗೆ, ಅಲ್ಲಿರುವಂತಹ ಜನರಿಗೆ ಆರೋಗ್ಯಕ್ಕಾಗಿ, ಶಿಕ್ಷಣಕ್ಕಾಗಿ, ಅಲ್ಲಿರುವಂತಹ ಪರಿಸರವನ್ನು ಕಾಪಾಡಕ್ಕಾಗಿ ಅಂದ್ರೆ ಬಳಸಬೇಕಂತ ಹೇಳ್ತಾರೆ. ಜೊತೆಗೆ 40% ಫಂಡ್ ಏನ್ ಮಾಡ್ತಾರೆ ಅಂದ್ರೆ ಅದರ್ ವಿಷಯಗಳು, ಫಾರ್ ಎಕ್ಸಾಂಪಲ್ ನಮಗೆ ನೀರಾವರಿ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಮತ್ತೆ ವಾಟರ್ ಶೆಡ್ಗೋಸ್ಕರ ಬಳಸಬೇಕಂತ ಹೇಳ್ತಾರೆ. ದಟ್ ಇಸ್ ಕಾಲ್ಡ್ ದ ಪ್ರಧಾನಮಂತ್ರಿ ಖನಿಜ್ ಕ್ಷೇತ್ರ ಕಲ್ಯಾಣ ಯೋಜನೆ ಅಂತ ಕರೀತಾರೆ. ಇದರ ಮುಖ್ಯ ಉದ್ದೇಶ ಆ ಒಂದು ಗಣಿಗಾರಿಕೆ ಪ್ರದೇಶದಲ್ಲಿರುವಂತಹ ಜನರಿಗೆ ಸಾಕಷ್ಟು ಸೇವೆಗಳು ಒದಗಿಸುವಂಥದ್ದು ಈ ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಒಂದು ಫಂಡ್ ಕೂಡ ಮಾಡಿದ್ದಾರೆ. ಯಾವ್ದಂತಂದ್ರೆ ನೋಡಿ ಆಗ್ಲೇ ಹೇಳಿದೆ ಜಿಲ್ಲಾ ಖನಿಜ ಪ್ರತಿಷ್ಠಾನ ದತ್ತಿ ಅಂತ ಕರೀತಾರೆ. ಓಕೆ. ಈ ಒಂದು ಸ್ಕೀಮ್ ಅನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದರ ಮುಖಾಂತರ ಅವರಿಗೆ ಒಂದು ವೆಲ್ಫೇರ್ ಸ್ಕೀಮ್ ಅನ್ನು ಕೊಡೋದು ಈ ಒಂದು ಸ್ಕೀಮ್ ನ ಮುಖ್ಯ ಉದ್ದೇಶವಾಗಿರುತ್ತದೆ. ಹೌದಾ. ಅದ್ರ ಜೊತೆಗೆ ನೋಡಿ ನ್ಯಾಷನಲ್ ಮಿನರಲ್ ಎಕ್ಸ್ಪ್ಲೋರೇಷನ್ ಟ್ರಸ್ಟ್ ಅಂತ ಕರೀತಾರೆ ಅಥವಾ ಕನ್ನಡದಲ್ಲಿ ರಾಷ್ಟ್ರೀಯ ಖನಿಜ ಅನ್ವೇಷಣಾ ದತ್ತಿ ಅಂತ ಕರೀತಾರೆ. ಏನಂದ್ರೆ ಇದ್ರ ಮುಖಾಂತರ ಏನಂದ್ರೆ ಆಕ್ಚುಲಿ ಯಾರೆಲ್ಲ ಆ ಒಂದು ಗಣಿ ಮಾಡುವಂತ ಗುತ್ತಿದಾರ ಕಾಂಟ್ರಾಕ್ಟ್ಸ್ ಇರ್ತಾರೆ ಅವ್ರು ಏನ್ ಮಾಡ್ಬೇಕಂದ್ರೆ ಸುಮಾರು ಅವ್ರ 2% ಏನ್ ಮೊತ್ತವನ್ನು ಏನ್ ಮಾಡ್ಬೇಕಂದ್ರೆ ಈ ಒಂದು ಫಂಡ್ ಅಲ್ಲಿ ಇಟ್ಕೊಂಡು ಅವರೊಂದು ಕಲ್ಯಾಣಕ್ಕಾಗಿ ಬಳಸಬೇಕಂತ ಹೇಳ್ತಾ ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ದ ಪ್ರಧಾನಮಂತ್ರಿ ಖನಿಜ್ ಕ್ಷೇತ್ರ ಕಲ್ಯಾಣ ಯೋಜನೆ ಅಂತ ಕರೀತಾರೆ. ಓಕೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತ ಎಲ್ಲಾ ಸ್ಕೀಮ್ಗಳು ಕೂಡ ಕರೆಕ್ಟ್ ಆಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಸ್ಟೇಟ್ಮೆಂಟ್ಸ್. ಓಕೆ. ನೆಕ್ಸ್ಟ್ ನೋಡ್ತಾ ಮೇಘ ಸಂದೇಶ, ವರುಣ ಮಿತ್ರ, ಸಿಡಿಲು ಮೊಬೈಲ್ ಅಪ್ಲಿಕೇಶನ್. ಓಕೆ. ಅಥವಾ ಇದನ್ನ ಇನಿಷಿಯೇಟಿವ್ ಮಾಡಿದ್ದು ಯಾವ ರಾಜ್ಯ ಅಂತ ಕೇಳ್ತಾರೆ, ರಾಜ್ಯ ಸರ್ಕಾರ ಅಂತ ಕೇಳ್ತಿದ್ದಾರೆ. ಹೌದಾ. ಮೇಘ ಸಂದೇಶ, ವರುಣ ಮಿತ್ರ, ಸಿಡಿಲು ಮೊಬೈಲ್ ಅಪ್ಲಿಕೇಶನ್ ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಪ್ರಾರಂಭ ಮಾಡಿದೆ ಅಂತ ಕೇಳಿದರೆ ಒಡಿಶಾ ಇದೆ, ಗುಜರಾತ್ ಇದೆ, ತಮಿಳುನಾಡು ಇದೆ, ಕರ್ನಾಟಕ ಇದೆ. ಹೌದಾ. ಸೊ ಇಲ್ಲಿ ಈ ಎಲ್ಲ ಒಂದು ಅಪ್ಲಿಕೇಶನ್ ಮಾಡಿರುವುದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಬಜೆಟ್ ಸರ್ವೆಲ್ ಮೆನ್ಷನ್ ಮಾಡಿದ್ದಾರೆ. ಸೊ ಏನಂದ್ರೆ ಮೇಘ ಸಂದೇಶ ಅಂತ ಕರೀತಾರೆ. ಹೌದಾ. ಇದೊಂದು ಮೊಬೈಲ್ ಅಪ್ಲಿಕೇಶನ್ ಆಗಿದೆ. ಇದೇನ್ ಮಾಡ್ತಾರೆ ನೋಡಿ ಆಕ್ಚುಲಿ ಅಂದ್ರೆ ಯಾವೆಲ್ಲ ಒಂದು ಏರಿಯಾಗಳಲ್ಲಿ ಪ್ರವಾಹ ಪರಿಸ್ಥಿತಿ ಬರುತ್ತೆ ಅಂದ್ರೆ ಫ್ಲಡ್ಡಿಂಗ್ ಬರುತ್ತೆ ಅದನ್ನ ಅವಾಗ ಏನ್ ಮಾಡ್ತಾರೆ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಏನ್ ಮಾಡ್ತಾರೆ ಅಂದ್ರೆ ಅದ್ರ ಅಡ್ವಾನ್ಸ್ ಆಗಿ ಒಂದವರಿಗೆ ಸಂದೇಶವನ್ನು ಕೊಡುತ್ತದೆ. ಅಂದ್ರೆ ಸುಮಾರು 6 ರಿಂದ 8 ಗಂಟೆ ಮುಂಚೆ ಮಾಡುತ್ತೆ ಆಕ್ಚುಲಿ ಅವರಿಗೆ ಇನ್ಫಾರ್ಮೇಶನ್ ಕೊಡುತ್ತೆ ರಿಗಾರ್ಡಿಂಗ್ ದ ಫ್ಲಡ್ ಸಿಚುವೇಶನ್ಸ್ ಅನ್ನ. ಅದನ್ನ ನಾವು ಮೇಘ ಸಂದೇಶ ಅಪ್ಲಿಕೇಶನ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಕರೀತಾರೆ. ಓಕೆನಾ. ಇದು ಮಾಡಿದ್ದು ಕೂಡ ನಮ್ಮ ರಾಜ್ಯ ಸರ್ಕಾರ. ಅದೇ ರೀತಿ ನೋಡಿ ಇನ್ನೊಂದು ಮಾಡಿದರೆ ವರುಣ ಮಿತ್ರ ಅಂತ ಕರೀತಾರೆ. ಇದೇನಂದ್ರೆ 24x7 ಕೆಲಸ ಮಾಡುವಂತ ಒಂದು ಏನಂತಂದ್ರೆ ಅಪ್ಲಿಕೇಶನ್ ಆಗಿದೆ. ಇದು ಕೂಡ ಅಗೇನ್ ಸುಮಾರು ಏನ್ ಮಾಡುತ್ತೆ ರೈತರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಹೋಗುತ್ತೆ, ವಿಶೇಷವಾಗಿ ಹವಾಮಾನದ ಕುರಿತು. ಅದೇ ರೀತಿ ಸಿಡಿಲು ಮೊಬೈಲ್ ಅಪ್ಲಿಕೇಶನ್ ಅಂತ ಮಾಡಿದರೆ ಇದರಲ್ಲಿ ಅಂದ್ರೆ
ಅಡ್ವಾನ್ಸ್ ಆಗಿ ಏನಂದ್ರೆ ಯಾವ ಏರಿಯಾಗಳಲ್ಲಿ ಯಾವ ತರ ಆಗುತ್ತೆ ಅಂತ ಏನ್ ಮಾಡ್ತಾರೆ ಆಕ್ಚುಲಿ ಒಂದು ನಕ್ಷೆ ಅಂದ್ರೆ ಮ್ಯಾಪ್ ಮುಖಾಂತರ ಏನ್ ಮಾಡುತ್ತೆ ಆ ಒಂದು ಪ್ಲೇಸ್ಗಳನ್ನ ಐಡೆಂಟಿಫೈ ಮಾಡ್ಕೊಂಡು ಅಡ್ವಾನ್ಸ್ ಆಗಿ ಮೊಬೈಲ್ಸ್ ಅಲ್ಲಿ ಏನಂದ್ರೆ ಒಂದು ಈ ಆಪ್ ಮುಖಾಂತರ ಅವರಿಗೆ ಅಪ್ಡೇಟ್ ಕೊಡ್ತಾ ಹೋಗ್ತಾರೆ. ಅದು ನಾವು ಸಿಡಿಲು ಮೊಬೈಲ್ ತಂತ್ರಜ್ಞಾನ ಅಂತ ಕರೀತಾರೆ. ಹೌದಾ? ಆಗ್ಲೇ ಹೇಳಿದೆ ವರುಣ ಮಿತ್ರ ಅಂತ ಇದೆಯಲ್ಲ ನೋಡಿ, ಇದು 24/7 ಕೆಲಸ ಮಾಡುತ್ತೆ. ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ, ಫ್ರೀ ಟ್ರಾಲ್ ನಂಬರ್ 9243345433 ಅಂತ ಕೊಟ್ಟಿದ್ದಾರೆ. ಹೌದಾ? ಇದೇನಂದ್ರೆ ಆಕ್ಚುಲಿ ರೈತ ಸಮುದಾಯಕ್ಕೆ ಒಂದು ವೈಜ್ಞಾನಿಕ ಮಾಹಿತಿ ನೀಡೋದು ಈ ಒಂದು ವರುಣ ಮಿತ್ರನ ಮುಖ್ಯ ಉದ್ದೇಶವಾಗಿದೆ ಅಂತ ಕರೀತಾರೆ. ಹೌದಾ? ಇದನ್ನ ಲೋಕಲ್ ಭಾಷೆಗಳಲ್ಲೇ ಕೊಡ್ತಾ ಹೋಗ್ತಾರೆ. ಹೌದಾ? ಮತ್ತೆ ತುಂಬಾ ನಿಖರವಾಗಿರುತ್ತೆ, ಮತ್ತೆ ತುಂಬಾ ವೈಜ್ಞಾನಿಕವಾಗಿರುತ್ತೆ. ಯಾಕಂದ್ರೆ ನೋಡಿ, ಈಗ ರೈತರು ಏನ್ ಮಾಡ್ತಾರೆ, ದಿನ ಬೆಳೆಗಳು ಬೆಳೀತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಯಾರೊಬ್ಬ ರೈತ ಏನ್ ಮಾಡ್ತಾರೆ, ಇವತ್ತು ಹೊಲಕ್ಕೆ ಹೋಗಿ ಈ ಒಂದು ಗೊಬ್ಬರ ಸಿಂಪಡಿಸ್ತಾ ಮಾಡ್ತಾ ಇರ್ತಾನೆ. ಅವನಿಗೆ ಆಕ್ಚುಲಿ ಒಂದು ಹವಾಮಾನದ ಮಾಹಿತಿ ಇರಂಗಿಲ್ಲ. ಅವತ್ತೇನ್ ಮಾಡುತ್ತೆ, ಆ ಸಿಂಪಡಣೆ ಬಂದ ತಕ್ಷಣ ಮಳೆ ಬಂದ್ಬಿಟ್ಟೆಲ್ಲ ಅದು ಕೊಚ್ಕೊಂಡು ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅವ್ನು ಕೆಲಸ ಮಾಡಿದ್ರೆ ಅದು ಎನರ್ಜಿ ವೇಸ್ಟ್ ಆಗುತ್ತೆ, ಆ ಗೊಬ್ಬರನೂ ವೇಸ್ಟ್ ಆಗುತ್ತೆ. ಹೌದಲ್ವಾ? ಅದಕ್ಕೆ ಏನ್ ಮಾಡ್ತಾರೆ ಆಕ್ಚುಲಿ ಅಡ್ವಾನ್ಸ್ ಆಗಿ ರೈತರಿಗೆ ಒಂದು ಹವಾಮಾನದ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಅದು ವರುಣ ಮಿತ್ರ ಒಂದು ಸಹಾಯವಾಣಿ ಮುಖಾಂತರ ಅಂತ ಕರೀತಾರೆ. ಹಾಗಾಗಿ ಇದು ರೈತರಿಗೆ ತುಂಬಾ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಇದು ಮಾಡಿದ್ದು ಕೂಡ ನಮ್ಮ ರಾಜ್ಯ ಸರ್ಕಾರ ಅಂತ ಕರಿತೀವಿ. ಓಕೆನಾ? ಸೊ ಹಾಗಾಗಿ ಏನು ಇವೆಲ್ಲ ಇದೆಯಲ್ಲ, ಮೇಘ ಸಂದೇಶ, ವರುಣ ಮಿತ್ರ ಮತ್ತೆ ಸಿಡಿಲ್ ಮೊಬೈಲ್ ಅಪ್ಲಿಕೇಶನ್ ಇದೆಯಲ್ಲ, ಇವೆಲ್ಲ ಮಾಡಿದ್ದು ಕೂಡ ಲಾಂಚ್ ಮಾಡಿದ್ದು ಕೂಡ ಅಗೇನ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವಾಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಇದಿಷ್ಟು ಕ್ಲಾಸ್ ಆಗಿತ್ತು. ನೋಡಿ, ಒಂದು ಸ್ಟೇಟ್ಮೆಂಟ್ ಇಲ್ಲೊಂದು ಕೋಟ್ ಕೊಟ್ಟಿದ್ದಾರೆ, ಎ ನೆಗೆಟಿವ್ ಮೈಂಡ್ ವಿಲ್ ನೆವರ್ ಗಿವ್ ಯು ಎ ಪಾಸಿಟಿವ್ ಲೈಫ್ ಅಂತ ಕರೀತಾರೆ. ನೋಡಿ, ನಮಗೆ ಇತ್ತೀಚೆಗೆ ಏನಂತಂದ್ರೆ ಆಕ್ಚುಲಿ ನಾವೆಲ್ಲ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಸಾಕಷ್ಟು ಬೇರೆ ಬೇರೆ ವಿಷಯಗಳಿಗೆ ಏನಾಗ್ತದೆ, ನಾವು ನೆಗೆಟಿವ್ ಥಿಂಕ್ ಮಾಡೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾವೆಷ್ಟು ನೆಗೆಟಿವ್ ಥಿಂಕ್ ಮಾಡ್ತಾ ಹೋಗ್ತೀವಿ ಅವಾಗ ಏನಾಗುತ್ತೆ, ನಮ್ಮ ಲೈಫ್ ಕೂಡ ಎಂಡ್ ರಿಸಲ್ಟ್ ಕೂಡ ಅಗೇನ್ ನೆಗೆಟಿವ್ ಆಗಿರ್ತಾ ಹೋಗುತ್ತೆ. ಹಾಗಾಗಿ ನಾವು ಪ್ರತಿದಿನ ಕೂಡ ಒಂದು ಧನಾತ್ಮಕ ವಿಚಾರದೊಂದಿಗೆ, ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಆಪ್ಟಿಮಿಸಮ್ ಅಂತ ಕರೀತಾರೆ, ಆಶಾವಾದವಾಗಿರ್ಬೋದು, ನಮ್ಮ ಒಂದು ನಂಬಿಕೆ ಆಗಿರ್ಬೋದು. ಹೌದಾ? ಅದ್ರ ಮೇಲೆ ಅಂದ್ರೆ ಆದಷ್ಟು ನಮ್ಮ ಲೈಫನ್ನ ಪಾಸಿಟಿವ್ ಕಡೆಗೆ ಇರುವಂತದ್ದಾದಾಗ ಏನಾಗುತ್ತೆ, ನಮ್ಮ ಲೈಫ್ ರಿಸಲ್ಟ್ ಕೂಡ ಎಂಡ್ ರಿಸಲ್ಟ್ ಕೂಡ ಏನಾಗಿರುತ್ತೆ, ಅದು ಪಾಸಿಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಹಾಗಾಗಿ ಇದಿಷ್ಟು ಆಗಿತ್ತು ಕ್ಲಾಸು. ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಒಂದು ಚಾನಲ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರಿಪ್ಷನ್ ಮಾಡಿ. ಓಕೆ, ಮತ್ತೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಪಾರ್ಟನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.